ಮಾರ್ಕೆಟಲ್ಲಿ ಯಾವುದು ಡಿಮ್ಯಾಂಡ್ ಅದೋ ಅದನ್ನ ಹಾಕಿದ್ರೆ ಮಾತ್ರ ರೈತ ಪ್ರೆಸೆಂಟಾಗಿ ಉಳಿತಾನೆ. ಅವರೇ ಗಿಡದಲ್ಲಿ ನಮ್ಮ ಭಾಗದಲ್ಲಿ 1 ಲಕ್ಷ 2 ಲಕ್ಷ ಮಾಡಿರೋರು ಅವ್ರೆ ಅಲ್ವಾ. ಈ ಅವರೆ ಗಿಡ ಹಾಕಿ ಮಾಮೂಲಿ ಅವರೆ ಗಿಡ ಆದರೆ ಬರೋದಿಲ್ಲ. ಫಿನಿಶಿಂಗು ಸ್ಟೈಟು ಭಾಳ ಚೆನ್ನಾಗದೆ ಅಂತ ಹೋದಷ್ಟು ಅದು ಕೆಮಿಕಲ್ ಅತಿ ಹೆಚ್ಚು ಯೂಸ್ ಆಗ್ತಾ ಇದೆ ಅಂತ. ಹೂವಿನ ಬೆಳೆಯಲ್ಲಿ ಭಾಳ ಲಾಭ. ಯಾಕೆ ಅಂದರೆ ಅದು ಎಲ್ಲರೂ ಬೆಳೆಯಲ್ಲ. ತರಕಾರಿ ಆದರೆ ಎಲ್ಲ ರೈತರು ಬೆಳೀತಾ ಇದ್ದಾರೆ. ಲೈಟಿಂಗ್ಸ್ ಕೊಟ್ಟು ಬೆಳೆಯಲ್ಲ. ಟೊಮೊಟೊ ಬೆಳೆಗಾರರಿಗೆ ಏನಂದರೆ ಮಾರ್ಚ್ 15th ಆನ್ವರ್ಡ್ಸ್ ಟೊಮೊಟೊ ಹಾಕಿದ್ರೆ ಬೆಳೆ ಮಿನಿಮಮ್ 30 ರೂಪಾಯಿ ಹೋದ್ರೂ ಇದು ಲಾಭನೇ. ಮಿನಿಮಮ್ 30 ಹೋದ್ರೂ ನಮಗೆ ಲಾಭನೇ. ಕೆಲವೊಂದು ಬೆಳೆನ ಇಂಥ ಟೈಮಲ್ಲೇ ಹಾಕ್ಬೋದು. ಹೌದು, ಎಲ್ಲ ಟೈಮಲ್ಲೂ ಬೆಳೆಯೋಕೆ ಹೋಗ್ಬಾರ್ದು. ಹೌದು. ಸಾವಯವ ಕೃಷಿ ಇಲ್ದಲೇ ಇದ್ದರೆ ಫ್ಯೂಚರು ಸತ್ತೋಗ್ತಾರೆ. ಜನ ಸತ್ತೋಗೋದಲ್ಲ, ನೆಲ ಸತ್ತೋಗ್ತದೆ. ಅಲ್ಲಿ ಕೆಜಿ 2 ರೂಪಾಯಿ 3 ರೂಪಾಯಿ. ಇಲ್ಲಿನ ರೈತರು ಬೆಳೆದಿರೋದನ್ನ ತಗೊಳ್ಳೋರೇ ಇಲ್ಲ. ಮಾಡೇ ಮಾಡ್ತೀವಿ, ದಿನ ಹಾರ್ವೆಸ್ಟ್ ಮಾಡೇ ಮಾಡ್ತೀರಾ? ಹಾಂ, ನಾನು ಸಪ್ಲೈ ಕೊಡ್ತೀವಿ ನಾವು. ಓಕೆ. ಹಾಗಾಗಿ ಒಂದು ದಿನಕ್ಕೆ ಕಮ್ಮಿ ಅಂದರೆ ಒಂದು 3-4 ಸಾವಿರ ಆದರೂ ನೋಡಲೇಬೇಕು. ಸರ್ ನಮಸ್ಕಾರ, ಮಹೇಶ್ ಅಂತ, ಬಸವೇನಹಳ್ಳಿ, ಸೋಲೂರು ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನಂದು ವಿದ್ಯಾಭ್ಯಾಸ ಬಂದು BCom, MCom, MCJ. ನಂದು 6 ವರ್ಷದಿಂದ ಸಮಗ್ರ ಸಾವಯವ ಕೃಷಿ ಮಾಡ್ತಾ ಇರೋದು. ಒಟ್ಟು 3.5 ಎಕರೆ ಜಾಗ. ಅದರೊಳಗೆ ತರಕಾರಿ, ವರ್ಷ ಪೂರ್ತಿ ತರಕಾರಿ ಒಂದು 8ರಿಂದ 9 ವೆರೈಟಿ ತರಕಾರಿ ಬೆಳಿತೀವಿ. ಒಂದು 2-3 ವೆರೈಟಿ ಫ್ಲವರ್ ಬೆಳಿತೀವಿ. ಮಾಮೂಲಿ ಒಂದು ಎಕರೆ ಅಡಿಕೆ, ತೆಂಗು, ಹಣ್ಣಿನ ಗಿಡಗಳು ಅದು ಸಪ್ರೇಟು ಯಾವಲ್ಲೂ ಇರ್ತದೆ. ಅದ್ರ ಜೊತೆಗೆ ಹೈನುಗಾರಿಕೆನೂ ಇದೆ. ಸ್ವಲ್ಪ ಹೈನುಗಾರಿಕೆ, ಮೇಕೆ ಕುರಿ ಸಣ್ಣ ಪ್ರಮಾಣದಲ್ಲಿ ಸಾಕ್ತಾಯಿದ್ದೀವಿ ಈಗ. ಬನ್ನಿ, ನಮ್ಮ ತೋಟದ ಒಂದು ಸಣ್ಣ ಸಂಕ್ಷಿಪ್ತ ಪರಿಚಯ ನಾನು ನಿಮ್ಗೆ ಮಾಡಿಕೊಡ್ತೀನಿ. ಸರ್, ಇದು ಅಂಕುರ್ ವೆರೈಟಿ ಬ್ರಿಂಜಾಲ್. ಇದನ್ನು IHR ಹೆಸರುಗಡದಿಂದ ತಂದಿದ್ದು. ಕಸಿ ಗಿಡ, ನಾರ್ಮಲ್ ಬದನೆ ಗಿಡ ಅಲ್ಲ ಇದು. ಕಸಿ ಬದನೆ ಗಿಡ. ಇದು 1 ಇಯರ್ ಇರುತ್ತೆ. ಇದು ಕಮ್ಮಿ ಅಂದರೆ 1 ವರ್ಷ. ಸಸಿ 12 ರೂಪಾಯಿ ಇದು ಸಸಿ. ಪಟದಿಂದ ಪಟಕ್ಕೆ 8 ಅಡಿ, ಸಸಿಯಿಂದ ಸಸಿ 4 ಅಡಿ ಹಾಕ್ಬೇಕು. 1 ವರ್ಷ ಇರ್ತದೆ. ಒಂದು 10 ಕುಂಟೆಗೆ ಒಂದು 200 ಗಿಡ ಹಾಕಿದ್ರೆ ಹೆವಿ ಇದ್ರದ್ದು. ಒಂದು ಗಿಡಕ್ಕೆ ಕಮ್ಮಿ ಅಂದರೆ ಒಂದು 10 kg ಹಾರ್ವೆಸ್ಟ್ ಮಾಡ್ಬೋದು ಒಂದು ಸಾರಿಗೆ. ಭಾಳ ಚೆನ್ನಾಗಿರ್ತದೆ. ಲೈಫ್ ಟೈಮ್ 1 ವರ್ಷ ಇರ್ತದೆ. ರೈತನಿಗೆ ಒಳ್ಳೆ ಲಾಭದಾಯಕ. ಏನಪ್ಪ ಇದ್ರ ಮಧ್ಯೆ ರೈತ ಏನೋ ಬ್ರಾಡ್ ಬೀನ್ಸ್ ಹಾಕಿದ್ದಾನೆ, ಅವರೆ ಗಿಡ. ಇದು ಮಾಮೂಲಿ ಅವರೆ. ಇದು ಹೆಬ್ಬಾಳ ಅವರೆ. ಇದು ವರ್ಷ ಪೂರ್ತಿ ಬೆಳಿಬೋದು ಸರ್. ಅತಿ ಹೆಚ್ಚು ಸೊಗಡು. ಮಾರ್ಕೆಟಲ್ಲಿ ಭಾಳ ಡಿಮ್ಯಾಂಡ್ ಇರ್ತದೆ. ಒಂದು ಗಿಡಕ್ಕೆ ಏನೋ ಈಗ ಹಾರ್ವೆಸ್ಟ್ ಮಾಡಿದ್ರು 1/4 kg ಸಿಗ್ತದೆ. 1/4 kg ಸಿಗ್ತದೆ ಸರ್. ಇದು ನೋಡ್ಬೋದು, ಏನು ಸಮಸ್ಯೆ ಏನಿಲ್ಲ. ಇದು ಹೇಗಿದೆ ಮಾರ್ಕೆಟಲ್ಲಿ ರೇಟ್? ಮಾರ್ಕೆಟಲ್ಲಿ ಈಗ ಪ್ರೆಸೆಂಟ್ ರೇಟು 55 ರೂಪಾಯಿ ಇದೆ ಸರ್. 55 ರೂಪಾಯಿ. 55 ರೂಪಾಯಿ. ಇದು ಈ ಬದನೆ ಬಂದು ಪ್ರೆಸೆಂಟ್ ರೇಟು. ನಾವು ನಮ್ಮ ಮಾರ್ಕೆಟಲ್ಲಿ ಈಗ ಸದ್ಯಕ್ಕೆ ನಾವು ಶಿವಗಂಗಾ ಆರ್ಗ್ಯಾನಿಕ್ ಕೊಟ್ಟರೆ 30 ರೂಪಾಯಿ kg ಕೊಡ್ತಾ ಇದ್ದಾರೆ. ಒಂದು 20 ದಿನದ ಮುಂಚೆ 50 ರೂಪಾಯಿವರೆಗೂ ರೇಟ್ ಇತ್ತು. ಈಗ ರೇಟ್ ಡೌನ್ ಆಗಿದೆ. ಮಾರ್ಕೆಟಲ್ಲೇ ರೇಟ್ ಡೌನ್ ಆಗ್ಬಿಟ್ಟಿದೆ. ಇದು ಮಾತ್ರ ಯಾವಾಗಲೂ ಡೌನ್ ಆಗೋದಿಲ್ಲ. ಇದು ಓಕೆ. ಇದು ನಾರ್ಮಲ್ ಆಗಿ ರೇಟ್ ಇರ್ತದೆ. ಇದೀಗ ಎಷ್ಟು ದಿವಸದ ಒಂದು ಇದು ಹಾಕಿ ಸಸಿ ಹಾಕಿ 45 ದಿನಕ್ಕೆ ಶಾಂಪಲ್ಸ್ ಆಗೋದು. ಇದು 45 ದಿನಕ್ಕೆ ಶಾಂಪಲ್ಸ್ ಆಗಿ 1 ವರ್ಷದವರೆಗೂ, ಕಮ್ಮಿ ಅಂದ್ರೆ 1 ವರ್ಷದವರೆಗೂ ಹಾರ್ವೆಸ್ಟ್ ಮಾಡ್ಬೋದು. ಕಮ್ಮಿ ಅಂದ್ರೆ 1 ವರ್ಷ. 1 ವರ್ಷ 100% ಇರುತ್ತೆ. 1.5 ವರ್ಷ ಇತ್ತು. ನಾನು ಇನ್ನೊಂದು ಫೀಲ್ಡಲ್ಲಿ ಇತ್ತು, ಅದು ಮುಗ್ದಿದೆ. 1.5 ವರ್ಷದವರೆಗೂ ಇರುತ್ತೆ. ಏನು ಸಮಸ್ಯೆನೇ ಇಲ್ಲ. ಇದು ನಿಮ್ಮ ಅಂದ್ರೆ ಇದು ಎಷ್ಟು ಜಾಗದಲ್ಲಿ ಹಾಕಿದಿರಾ ಇಲ್ಲಿ ಟೋಟಲ್ಗೆ? ಇದು ಅಂಕುರ್ ವೆರೈಟಿ ಬಂದು 10 ಕುಂಟೆಲಿದೆ. 10 ಕುಂಟೆ ಜಾಗದಲ್ಲಿ 200 ಸಸಿ ಹಿಡಿದಿದೆ. ಬರೀ 200 ಸಸಿ. ಒಂದ್ಸಲ ಹಾರ್ವೆಸ್ಟ್ ಮಾಡಿದ್ರೆ 30 ಪ್ಯಾಕೆಟ್ ಸಿಗ್ತದೆ. ನಾನಿಲ್ಲಿ ರೈತರಲ್ಲಿ ಯಾವುದೇ ಬೇರೆ ರೈತರು ಈ ಅಂಕುರ್ ವೆರೈಟಿನ ಹಾಕಿರೋದನ್ನ ನಾನು ತುಂಬಾ ಕಮ್ಮಿ ನೋಡಿರುವಂತದ್ದು. ಇದು ಅಂದ್ರೆ ತುಂಬಾ ಕಮ್ಮಿ ಅಂತ ಹೇಳಿದ್ರೆ ನಾನ್ ನೋಡಿರುವಂತದ್ದು, ನೀವು ನೋಡಿರೋಂಥದ್ದು. ಯಾಕೆ ಕಮ್ಮಿ ಅಂದ್ರೆ ಇದನ್ನ ನಾವು ನರ್ಸರಿಗೆ ಹೋಗ್ತೀವಲ್ಲ, ಅವ್ರನ್ನ ಇಂಡಿವಿಜುವಲ್ ಕೇಳಿ ತಿಳ್ಕೊಳ್ಬೇಕು. ಮಾರ್ಕೆಟ್ ಅಲ್ಲಿ ಯಾವ್ದು ಡಿಮ್ಯಾಂಡ್ ಅದೋ ಅದನ್ನ ಹಾಕಿದ್ರೆ ಮಾತ್ರ ರೈತ ಪ್ರೆಸೆಂಟ್ ಆಗಿ ಉಳಿತಾನೆ. ಇಲ್ಲಾಂದ್ರೆ ನಾವು ಮಾಮೂಲಿ ಎಲ್ಲಾರು ಹಾಕಿದ್ರೆ ರೈತ ಸಸ್ಟೈನಬಲ್ ಆಗೋದಕ್ಕಾಗೋದಿಲ್ಲ. ನೋಡಿ, ಅದು ಮೇನ್ ಪ್ರಾಬ್ಲಮ್. ಇದು ಸಸಿ ಎಷ್ಟಿದೆ ಅಂದ್ರೆ ರೇಟ್? ಒಂದು ಸಸಿ ನರ್ಸರಿಲಿ 12 ರೂಪಾಯಿ. 12 ರೂಪಾಯಿ. ಮಾಮೂಲಿ ಬದನೆ ಗಿಡ ಎಷ್ಟು ಗೊತ್ತಾ? 70 ಪೈಸೆ. ಓಕೆ. ಇದು ಕಸಿ, ಈ ಕಾಡು ಬೇರಲ್ಲಿ ಇದನ್ನು ಮಾಡಿರೋದು. ಇವತ್ತು ನಾವು ಆರ್ಡರ್ ಮಾಡಿದ್ರೆ 50 ದಿನಕ್ಕೆ ಸಸಿ ರೆಡಿ ಆಗೋದು. 50 ದಿನ ಬೇಕು. ಸಸಿ ರೆಡಿ ಆಗೋಕ್ಕೆ 50 ಡೇಸ್ ಬೇಕು. ಓಕೆ.
ಅದ್ರ ಮಧ್ಯೆ ಈಗ 8 ಅಡಿ ಯಾಕೆ ಮಾಡಿದೀವಿ ಇದನ್ನ ಅಂದ್ರೆ, ಇದು ಇನ್ನೊಂದು 2 ತಿಂಗಳು ಹೋದ್ಮೇಲೆ ಫುಲ್ ಕವರ್ ಆಗಿ ಹೋಗ್ತದೆ, ಓಡಾಡಕ್ಕೆ ಜಾಗ ಇರೋದಿಲ್ಲ ಬದನೆ ಸಸಿಗಳು. ಬದನೆ ಸಸಿ. ಅಲ್ಲಿವರೆಗೂ ಜಾಗ ವೇಸ್ಟ್ ಮಾಡೋದ್ ಬೇಡ ನೋಡಿ. ಅದಕ್ಕೋಸ್ಕರ ನಾವು ಇದಕ್ಕೆ ಮುಂಚೆ ನಾವು ಇದು ರಿಂಗ್ ಬೀನ್ಸ್ ಹಾಕಿದ್ದು. ರಿಂಗ್ ಬೀನ್ಸ್ ಮುಗೀತು, ಈಗ ಬ್ರಾಡ್ ಬೀನ್ಸ್ ಹಾಕಿದ್ವಿ. ರಿಂಗ್ ಬೀನ್ಸ್ ಅಲ್ಲಿ ಒಳ್ಳೆ ರೇಟು ಸಿಕ್ತು ನಮ್ಗೆ, ಒಳ್ಳೆ ಗುಣಮಟ್ಟದ ರೇಟು ಸಿಕ್ತು, ಒಳ್ಳೆ ಬೆಳೆನೂ ಬಂತು, ಅದ್ರಾಗ ಒಳ್ಳೆ ದುಡ್ಡು ಆಯ್ತು. ಈಗ ಇದೆಯಲ್ಲ ಇದು ಬ್ರಾಡ್ ಬೀನ್ಸ್ ಇದೆಯಲ್ಲ, ಇದು ವರ್ಷ ಪೂರ್ತಿ ಇರ್ತದೆ. ಇದು ಬಹಳ ಚೆನ್ನಾಗಿ ಬರ್ತದೆ. ಇದು ಎಷ್ಟು ಕ್ವಾಲಿಟಿ ಬರ್ತದೆ, ಸೊಗಡು ಎಷ್ಟಿದೆ ಅಂದ್ರೆ, ಇದು ಮಾರ್ಕೆಟ್ ಅಲ್ಲಿ ನೀವು ಇದನ್ನ ತಗೊಂಡು ಕೊಟ್ರೆ ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಬಹಳ ಬೆಲೆ. ಇದು 40 ರೂಪಾಯಿ ನಾರ್ಮಲ್ ಆಗಿ. ನೀವು ಮೈಸೂರು ಹುಣಸೂರು ಅವರೇ ಎಲ್ಲ 40 ರೂಪಾಯಿ ಹೋದ್ರೆ ಇದು 60 ರೂಪಾಯಿ. ಇದು ಸೊಗಡಾಗ್ಲಿ ಚಿಗಡವ್ರೆ ಅಂತಾರೆ ಇದನ್ನ. ಚಿಗಡವ್ರೆ ಹೆಬ್ಬಾಳವ್ರೆ, ಅದ್ರ ಚಿಗಡವ್ರೆ. ಇದು ಬಹಳ ನೀಟು, ಎಷ್ಟು ಸೊಗಡಿರ್ತದೆ ಅಂದ್ರೆ. ಇದು ಎಷ್ಟು ಟೈಮ್ ಆಯ್ತು? ಇದು 45 ದಿನ ಆಯ್ತಾ ಹೇಗೆ? ಇಲ್ಲ, ಇದು 60 ದಿನಕ್ಕೆ ಶಾಂಪಲ್ ಆಗೋದು. 60 ದಿನಕ್ಕೆ ಶಾಂಪಲ್ ಆಗ್ತದೆ. ಇದು ಒಂದು 6 ತಿಂಗಳು ವರ್ಷ ಇರ್ತದೆ. ನಾವು ನೋಡ್ಕೊಳ್ಳೋ ರೀತಿ. ಇದು ಒಳ್ಳೆ ಕಾಯಿನೂ ತುಂಬಾ ಚೆನ್ನಾಗಿ ಕಟ್ಟಿದೆ. ಇದು ಕಾಯಿ ಸಾಧಾರಣ ಗಿಡಗಳು ತುಂಬಾ ಸಣ್ಣದಿರ್ತವೆ. ಈ ಕಾಯಿ ಹಾರ್ವೆಸ್ಟ್ ಮಾಡಾದ್ಮೇಲೆ ಮತ್ತೆ ಹೂ ಆಗ್ತದೆ ಇದು ಅಲ್ವಾ? ಇದು ಗ್ಯಾಪೇ ಕೊಡೋದಿಲ್ಲ. ಇದು ಕಂಟಿನ್ಯೂಟಿ ಪ್ರೋಸೆಸ್. ಅವರೇ ಗಿಡದಲ್ಲಿ ನಮ್ಮ ಭಾಗದಲ್ಲಿ 1 ಲಕ್ಷ 2 ಲಕ್ಷ ಮಾಡಿರೋರು ಅವ್ರೆ ಅಲ್ವಾ? ಈ ಅವರೆ ಗಿಡ ಹಾಕಿ. ಮಾಮೂಲಿ ಅವರೆ ಗಿಡ ಆದ್ರೆ ಬರೋದಿಲ್ಲ. ಇದು ಚೆನ್ನಾಗಿದೆ. ಸ್ಪೆಷಲಿ ಥ್ಯಾಂಕ್ಸ್ KVK ಮಾಗಡಿ. ಅವರು ನಮ್ಗೆ ಲತಾ ಕುಲಕರ್ಣಿ ಮೇಡಮ್ ಅಂತ ಮುಖ್ಯಸ್ಥರಿದ್ದಾರೆ. ಅವರೇ ನಮ್ಗೆ ಸೀಡ್ ಫ್ರೀಯಾಗಿ ಕೊಡಿಸಿ ರೈತರಿಗೆ ಪ್ರಮೋಟ್ ಮಾಡಿದ್ದಾರೆ. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಇದು ಮಾಮೂಲಿ ಪರ್ಪಲ್ ಗುಂಡು ವೆರೈಟಿ. ಗುಂಡು ಪರ್ಪಲ್. ಅದು ಅಲ್ಲಿ ನೋಡಿದ್ ನಾವು ಅಂಕುರ್ ವೆರೈಟಿ. ಇದು ಪರ್ಪಲ್. ಇದು ಮಾಮೂಲಿ ಗುಂಡು ವೆರೈಟಿ. ಇದು ಕಸಿ ಗಿಡನೆ. ಇದು ಕಸಿ ಗಿಡನೆ. ಇದು ಆಲ್ರೆಡಿ 6 ತಿಂಗಳಾಯ್ತು. 2 ಒಂದೇ ಸಲ ಹಾಕಿದ್ದು. ಇದು 250 ಗಿಡ, ಇದು 10 ಕುಂಟೆಲೆ ಇದೆ. ಇದು ಆಲ್ರೆಡಿ ರಿಚ್ ಕಾರ್ಡ್ ಮುಗ್ದಿದೆ. ಇದು ಹೀರೆಕಾಯಿ ಮುಗ್ದಿದೆ ಆಲ್ರೆಡಿ. ಜಾಗ ವೇಸ್ಟ್ ಮಾಡೋದ್ ಬೇಡ ಅಂತ ಹಾಕಿದ್ದು. ಇದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಈಗ ರೋಟ್ ಹೊಡೆದ್ರೆ ನೀಟಾಗಿ ಕಾಣಿಸ್ತದೆ. ಸೊ ಈ ಬದನೆ ಮತ್ತೆ ಆ ಬದನೆ, ಕಸಿ ಬದನೆ ಅಂತ ನಾವು ಕರಿತೀವಲ್ಲ, 2 ಬದನೆನೂ ಒಂದೇ ಟೈಮಲ್ಲಿ ಹಾಕಿರೋದು. 2 ಒಂದೇ ಟೈಮ್ ಹಾಕಿರೋದು. 2 ಅಟ್ ಎ ಟೈಮ್ ಹಾಕಿತ್ತು. ಆ ಟೈಮಲ್ಲಿ ಅಲ್ಲಿ ನಿಮಗೆ ರಿಂಗ್ ಬೀನ್ಸ್ ಇತ್ತು, ಇಲ್ಲಿ ನಿಮಗೆ ಬಿಟರ್ ಗಾರ್ಡ್ ಇತ್ತು. ಅದೇ ಗಳಿಗೆ ಜಾಗ ಅದೇ ದಾರ ವೇಸ್ಟ್ ಆಗೋದ್ ಬೇಡ ಅಂತ ರಿಚ್ ಗಾರ್ಡ್ ಹಾಕಿದೀವಿ. ಬಿಟರ್ ಗಾರ್ಡ್ ಅಲ್ಲಿ 8 ಟನ್ ಬಿಟರ್ ಗಾರ್ಡ್ ಸಿಕ್ಕಿತ್ತು ಇದ್ರೊಳಗೆ. ಹಾಗಲಕಾಯಿ ಸಖತ್ತಾಗಿ ಬಂದಿತ್ತು. ನಾನು ಹಾಕಿದ ಕೃಷಿಗೆ ಬಂದ್ಮೇಲೆ ಬಿಟರ್ ಗಾರ್ಡ್ ಅಲ್ಲಿ ಒಳ್ಳೆ ದುಡ್ಡು ಆಗಿದೆ. ಇದ್ರೊಳಗೆ ಬಿಟರ್ ಗಾರ್ಡ್ ಬಹಳ ಚೆನ್ನಾಗಿ ಬಂದಿತ್ತು. ಆ ಗಳ ಮುಗಿದ ಮೇಲೆ ವೇಸ್ಟ್ ಮಾಡೋದ್ ಬೇಡ ಅಂತ ರಿಚ್ ಗಾರ್ಡ್ ಹಾಕ್ತು. ರಿಚ್ ಗಾರ್ಡ್ ಅಲ್ಲಿ ಸ್ವಲ್ಪ ನಾರ್ಮಲ್ ಆಗಿದೆ. ಲಾಸೋ ಇಲ್ಲ, ಲಾಭನೂ ಇಲ್ಲ. ಬಿಟ್ರ್ ಗಾರ್ಡನ್ ಲಾಭ ಆಗಿದೆ. ಇದನ್ನ ತೆಗ್ದು ಕ್ಲೀನ್ ಮಾಡ್ಬಿಟ್ರೆ ಮುಗೀತು. ಇದು ಜಾಗ ಕವರ್ ಆಗ್ತದೆ. ಇನ್ನೊಂದು 2-3 ತಿಂಗಳಲ್ಲಿ ಓಡಾಡೋದಕ್ಕಾಗೋದಿಲ್ಲ. ಫುಲ್ ಕವರ್ ಆಗ್ತದೆ. ಈ ಕಸಿ ಬದನೆಯಲ್ಲಿ ಏನ್ ಅಡ್ವಾಂಟೇಜಸ್ ಅಂದ್ರೆ, ಗಿಡ ಸಾಯೋಲ್ಲ, ಬೇರ್ಗಂಟ್ ರೋಗ ಬರಲ್ಲ. ಮಾರ್ಕೆಟ್ ಅಲ್ಲಿ ಕಸಿ ಬದನೆಗೆ ಏನ್ ತೊಟ್ಟು ಉದ್ದ ಇರ್ತದೆ. ಹೌದು, ಗ್ರೀನ್ ಇರ್ತದೆ, ತೊಟ್ಟು ಉದ್ದ ಇರ್ತದೆ. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಹೆಚ್ಚ. ಅದು ಇವತ್ತಿನ ಮಾರ್ಕೆಟ್ ಬರೀ 100 ರೂಪಾಯಿ. ಇದು 200 ರೂಪಾಯಿ ಹೋಗ್ತದೆ. 200 ರೂಪಾಯಿ ಹೋಗ್ತದೆ. ಮಾಮೂಲಿ ಬದನೆ 100, ಇದು 200 ರೂಪಾಯಿ. ಮಾಮೂಲಿ ಬದನೆ 400 ಇದ್ದಾಗ ಇದು 700-800 ಹೋಗಿದ್ದು ಇದೆ. ಅಂದ್ರೆ ಒಂದು ಚೀಲಕ್ಕೆ 15 kg ಚೀಲಕ್ಕೆ 700-800 ರೂಪಾಯಿ ಹೋಗಿದೆ ಒಂದು 20 ದಿನದ ಮುಂಚೆ. ಈಗ ರೇಟ್ ಡೌನು. ಬಿಸಿಲು ಹೆಚ್ಚಾದಷ್ಟು ಬದನೆಗೆ ಡಿಮ್ಯಾಂಡ್ ಕಮ್ಮಿ ಆಗ್ತದೆ. ಇದನ್ನ ನಿಮ್ಮ ಪ್ರಕಾರ ನೀವೀಗ ಸುಮಾರು ಸರಿ ಹಾಕಿರೋದ್ರಿಂದ ಯಾವ ಟೈಮಲ್ಲಿ ಬಿತ್ತನೆ ಮಾಡಿದ್ರೆ ಸೂಕ್ತ, ಯಾವ ಟೈಮಲ್ಲಿ ನಿಮಗೆ ರೋಗ ರುಜಿನಗಳ ಒಂದು ಕಾಟ ಜಾಸ್ತಿ, ಅದಕ್ಕೆ ನೀವು ಒಂದು ಕಂಡುಕೊಂಡಿರುವಂಥ ಸೊಲ್ಯೂಷನ್ಗಳೇನು, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀರಾ? ಏಪ್ರಿಲ್ ತಿಂಗಳಲ್ಲಿ ಇದನ್ನ ಪ್ಲಾಂಟಿಂಗ್ ಮಾಡಬೇಕು. ಏಪ್ರಿಲ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಕು. ಎಂಡಿಂಗ್ ಅಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ನಮಗೆ ಜೂನ್ಗೆ ನೈಋತ್ಯ ಮಾನ್ಸೂನ್ ಸ್ಟಾರ್ಟ್ ಆಗೋವಾಗ ನಮಗೆ ಶಾಂಪಲ್ಸ್ ಆಗ್ತದೆ. ಅವಾಗ ಫುಲ್ಲು ಮಂಗಳೂರು ಭಾಗಕ್ಕೆ ಎಲ್ಲ ಕಡೆಯಿಂದ ಎಕ್ಸ್ಪೋರ್ಟ್ ಆಗ್ತದೆ. ಬದನೆ ಟೊಮೊಟೊ ಡಿಮ್ಯಾಂಡ್ ಇರ್ತದೆ. ಟೊಮೊಟೊ ಒಂದು ಡಿಮ್ಯಾಂಡ್ ಆಯ್ತು ಅಂದ್ರೆ ಮಾರ್ಕೆಟಲ್ಲಿ ಬದನೆ, ಬೀನ್ಸು ಎಲ್ಲ ಡಿಮ್ಯಾಂಡ್ ಆಗಿ ಹೋಗ್ತದೆ. ಅವಾಗ ನಾರ್ಮಲಿ KG 30-40 ರೂಪಾಯಿ ಹೋದ್ರೂ ಒಂದು ಅರ್ಧ ಎಕರೆಯಲ್ಲಿ ಬದನೆ ಗಿಡ ಹಾಕೋನೆ ಅಂದರೆ ಒಂದು 4-5 ಲಕ್ಷಕ್ಕೆ ಏನು ಮೋಸ ಆಗಲ್ಲ. ಬಟ್ ಆದರೆ ಯಪ್ಪ ಇವು 4-5 ಲಕ್ಷ ಇವ್ನು ಮಾಡೋನೋ ಇಲ್ವೋ ಅಂತ ಒಂದು ಕ್ವಶನ್ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಅದನ್ನೆಲ್ಲ ಕೌಂಟಬಲ್ ಇಕ್ಕಿ ಅದು ಮಾಡೋ ಅವಶ್ಯಕತೆ ಇಲ್ಲ. ರೈತ ಮಾಡಬೇಕು, ಏಪ್ರಿಲ್ಗೆ ಪ್ಲಾಂಟ್ ಮಾಡಬೇಕು. ಒಂದು ಕಮ್ಮಿ ಅಂದರೆ ಮಾರ್ಚ್ವರೆಗೂ ಇರ್ತದೆ. ಸೆಪ್ಟೆಂಬರ್ ತಿಂಗಳಿಗೆ ಚಳಿ ಹೆಚ್ಚಾಗ್ತದೆ. ನವೆಂಬರ್ ಡಿಸೆಂಬರ್ಗೆ ಚಳಿ ಹೆಚ್ಚಾಗೋದ್ರಿಂದ ಅವಾಗ ಇದು ಹೆವಿ ಈಟ್ ಪದಾರ್ಥ ತಿಂತಾರೆ ಜನ. 700-800 ರೂಪಾಯಿ 1000 ರೀಚ್ ಆಗ್ತದೆ. ಜನವರಿ 15 ಕಮ್ಮಿ ನಂದೇ 880 ರೂಪಾಯಿ ಒಂದಿನ ಬೀಟ್ ಆಗಿತ್ತು ಮಾರ್ಕೆಟಲ್ಲಿ.
ಮಾರ್ಕೆಟಲ್ಲಿ ಮಾಕ್ಳಿ ಮಾರ್ಕೆಟಲ್ಲಿ 880 ರೂಪಾಯಿ ಬಿಟ್ಟು ಅವತ್ತು ಬರೀ 20 ಚೀಲ ನಮಗೆ ಸಿಕ್ಕಿದ್ದು. ಇವಾಗ 50 ಸಿಗ್ತವೆ, ರೇಟ್ ಇಲ್ಲ. ಬಟ್ ಆದರೆ ಕಸಿ ಬದನೆಗೆ ರೇಟ್ ಇಲ್ಲ ಅಂದ್ರೂ ಲಾಸ್ ಆಗಲ್ಲ. ಹೆಂಗೆ ಅಂದರೆ ಇದು ವರ್ಷದ ಬೆಳೆ, 2 ತಿಂಗಳು ಲಾಸ್ ಆದರೆ ಮತ್ತೆ ರೇಟ್ ಆಗ್ತದೆ. ರೈತರು ಬಿಡಬಾರ್ದು ಅವಾಗ, ಅದು ನೋಡ್ಕೊಬೇಕು. ಇದಕ್ಕೆ ಮೇನ್ ರೋಗ ಏನು ಬರ್ತದೆ ಅಂದರೆ ಈ ಕಾಯಿ ಕೊರಕ ಅತಿ ಹೆಚ್ಚು. ಆಮೇಲೆ ಟ್ರಿಪ್ಸು ಮೈಟ್ಸು ಬಿಳಿ ಏನು ಬರ್ತದೆ ನೋಡ್ಬೋದು ನೀವು ಬೇಕಾದ್ರೆ. ಇಲ್ಲಿ ಬಿಳಿ ಏನಿದು, ಇದಕ್ಕೆ ಆರ್ಗ್ಯಾನಿಕಲ್ಲಿ ಪಂಚಗವ್ಯ ಹೊಡಿಬೋದು. ನೀಮ್ ಆಯಿಲ್ ಹೊಡಿಬೋದು, 10,000 pp ನೀಮ್ ಆಯಿಲ್ ಅಂತ ಬರ್ತದೆ, ಅದನ್ನು ಹೊಡಿಬೋದು. ಇಲ್ಲ ಪರ್ಫೆಕ್ಟ್ ಅಂತ ಒಂದು ಕೆಮಿಕಲ್ ಇದೆ, ಆರ್ಗ್ಯಾನಿಕ್ ಕೆಮಿಕಲ್, ಬಯೋ. ಇಲ್ಲ ನಾವು ಒಂದೊಂದ್ಸಲಿ ಕಂಟ್ರೋಲ್ ಆಗಲ್ಲ. ಈಗಿನ ಜನದ ಮನಸ್ಥಿತಿ ಹೆಂಗದೆ ಅಂದರೆ ನಾವು ಚೆನ್ನಾಗಿರೋದು ಕೊಡ್ತೀವಿ, ಒಂದು ಸ್ವಲ್ಪ ದೊಂಕ ಆಗೋದು ತಗೊಳ್ಳಿ ಅಂದರೆ ಅಫಿಷಿಯಲ್ಸು ಬೆಂಗಳೂರು ಜನ. ಇಂಡಿವಿಜುವಲ್ ಆಗಿ ನಾನೇ ಮಾರ್ಕೆಟ್ಗೆ ಹೋಗಿ ಏನಪ್ಪ ಇದು ಬೆಂಡದು ಬೇಡ ಅಂತ ಸೈಡ್ಗೆ ತಿಕ್ತೀನಿ, ಚೆನ್ನಾಗಿರೋದು ತೊಗೊಳ್ತೀನಿ. ಅದು ಆರ್ಗ್ಯಾನಿಕಲ್ಲಿ ಬೆಳೆದ ಗ್ರೋನ್ ಆಗಿರ್ತದೆ ಅಂತ ನೀವು ರೈತರನ್ನ ನೀವೇ ಪ್ರಮೋಟ್ ಮಾಡಲಿಲ್ಲ ಅಂದ್ರೆ ನಾವು ವಿಷಮುಕ್ತ ಆಹಾರನೇ ಕೊಡ್ತಾ ಇರ್ತೀವಿ. ಅಲ್ಲ, ಅವ್ರಿಗೆ ಬಹುಶಃ ಈಗ ಸೀದಾ ಇರೋದೇ ಇದೇ ರೀತಿ ಮನಸ್ಥಿತಿ ಒಂದು ಇರುತ್ತೆ ಅವರಿಗೆ. ಸೀದಾ ಇರೋದೇ ತಿನ್ಬೇಕು, ಅದೇ ಚೆನ್ನಾಗಿರುತ್ತೆ ಅಂತ ಏನಾದ್ರು ಮನಸ್ಥಿತಿ ಇರುತ್ತೋ ಏನೋ ಗೊತ್ತಿಲ್ವಲ್ಲ. ಇರಬಹುದೇನೋ, ಬಟ್ ಎಲ್ಲರೂ ಅದೇ ರೀತಿ ತಿಳ್ಕೊಂಡ್ರೆ ರೈತ ಉಳಿಯಲ್ಲ. ಇನ್ನು 10 ವರ್ಷ ಆದ್ಮೇಲೆ ಭೂಮಿನೇ ಉಳಿದಿರಲ್ಲ. ಅವಾಗ ಹೌದು ಅಲ್ವಾ? ಅವಾಗ ಏನ್ ಮಾಡ್ತೀರಿ ಸರ್ ನೀವು? ನಾವ್ ಎಷ್ಟು ಕೆಮಿಕಲ್ ಹಾಕ್ತಿವಿ ಅದ್ರ ಮೇಲ್ಗಡೆ ಸ್ಟ್ರೈಟು ಗೀಟು ಬರುತ್ತೆ. ಫಿನಿಶಿಂಗು ಸ್ಟ್ರೈಟು ಭಾಳ ಚೆನ್ನಾಗದೆ ಅಂತ ಹೋದಷ್ಟು ಅದು ಕೆಮಿಕಲ್ ಅತಿ ಹೆಚ್ಚು ಯೂಸ್ ಆಗ್ತಾ ಇದೆ ಅಂತ ಅಲ್ವಾ? ಅದು ಈಗ ನಾರ್ಮಲ್ ಈಗ ಬದನೆ ಫುಲ್ಲು ನೀಟ್ ಆಗದೆ, ಭಾಳ ಚೆನ್ನಾಗಿ ಕಾಣಿಸ್ತದೆ ಇದು. ಹೌದು. ಆದ್ರೆ ನಾವು 50% ಆರ್ಗ್ಯಾನಿಕ್, 25% ಬಯೋ ಎಲ್ಲ ಯೂಸ್ ಮಾಡಿ ಕೆಮಿಕಲ್ ಯೂಸ್ ಮಾಡ್ತೀನಿ. ನಂಗೆ ಕ್ಲಿಯರ್, ಕೆಮಿಕಲ್ ಯೂಸ್ ಮಾಡ್ದಲ್ಲೇ ಬೆಳೆಯೋದಕ್ಕೆ ಕಷ್ಟ. ಈಗಿನ ಜನರೇಷನ್ಗೆ ಫುಡ್ ಕೊಡೋಕ್ಕಾಗಲ್ಲ. ಕೆಲವೊಂದು ಬೆಳೆಗೆ ನಾವು ಕೆಮಿಕಲ್ ಯೂಸ್ ಮಾಡೋದೇ ಇಲ್ಲ. ಹಾಗಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ವಿ. ಪ್ಲಸ್ ನಮ್ದು ಇದನ್ನ ಮಾರ್ಕೆಟಿಂಗ್ಗೆ ಸಮಸ್ಯೆ ಇಲ್ಲ ನಮಗೆ. ಸರಿ, ಸೇವಂತಿಗೆ 2ನೇ ಕ್ರಾಪ್ ಇದು. ಫಸ್ಟ್ ಕ್ರಾಪು ಜೂನ್ಗೆ ಹಾಕಿದ್ದು, ಸೆಕೆಂಡ್ ಕ್ರಾಪು ಇದು ಕೋಲ್ಕತ್ತಾ ವೆರೈಟಿ, ಮಾಮೂಲಿ ವೆರೈಟಿ ಅಲ್ಲ, ಕೋಲ್ಕತ್ತಾ ವೆರೈಟಿ ಇದು ಫಸ್ಟ್ ಕ್ರಾಪಲ್ಲಿ ಹೂವು ಚೆನ್ನಾಗಿ ಬಂದಿತ್ತು. ಇದು 2ನೇ ಕ್ರಾಪ್ ಆಲ್ರೆಡಿ ಬಂದಿದೆ. ಇದು 2ನೇ ಕ್ರಾಪು ಫಸ್ಟ್ ಕ್ರಾಪಲ್ಲಿ ಒಂದು 2-3 ಲಕ್ಷ ದುಡ್ಡು ಆಗಿತ್ತು. ಇದು ಈ ಕಟಿಂಗ್ ಮಾಡಿದ್ರೆ ಇನ್ನೊಂದು ಕ್ರಾಪ್ ಬರ್ತದೆ, ಏನು ಸಮಸ್ಯೆ. ಎಷ್ಟು ಜಾಗ ಹಾಕಿದ್ರೆ ಇದು? ಹೇಗೆ? ಒಂದು 20 ಕುಂಟೆ ಇದೆ ಮೋಸ್ಟ್ಲಿ. 20 ಕುಂಟೆ? ಹಾಂ, 20 ಕುಂಟೆ ಇದೆ. ಓಕೆ. ಇದು ಹೇಗೆ, ಯಾವಾಗ ನಟ್ಟಿರುವಂಥದ್ದು, ಹೇಗೆ? ಇದು ಜೂನ್ ತಿಂಗಳಲ್ಲಿ ಪ್ಲಾಂಟಿಂಗ್ ಮಾಡಿದ್ದು. ಅಂದರೆ ನೀವು ಹಬ್ಬ ಹರಿದಿನಗಳನ್ನ ನೋಡ್ಕೊಂಡು ಮಾಮೂಲಿ ಮಾನ್ಸೂನ್ ಏಪ್ರಿಲ್ ತಿಂಗಳಿಗೆ ಪ್ಲಾಂಟ್ ಮಾಡಿದ್ರೆ ನಾರ್ಮಲ್ ಆಗಿ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಈ ವರಮಹಾಲಕ್ಷ್ಮಿ ಹಬ್ಬ, ಆಯುಧ ಪೂಜೆ, ದೀಪಾವಳಿ, ಜೂನ್ ಆನ್ವರ್ಡ್ಸು ಹಬ್ಬಗಳು ಸ್ಟಾರ್ಟ್ ಆಗೋದ್ರಿಂದ ಏಪ್ರಿಲ್ ತಿಂಗಳು ಪ್ಲಾಂಟ್ ಮಾಡಬೇಕು. ಪ್ಲಸ್ ಇದಕ್ಕೆ ಲೈಟಿಂಗ್ಸ್ ಕೊಟ್ಟಿದ್ದು. ಲೈಟಿಂಗ್ಸ್ ಏನಂದರೆ ಈ ಡಿಸೆಂಬರ್ ತಿಂಗಳಿಗೆ ಹಾಕಿ ಲೈಟಿಂಗ್ಸ್ ಕೊಟ್ಟರೆ ಹೂವಿನ ಗಿಡ ಭಾಳ ಚೆನ್ನಾಗಿ ಬರ್ತದೆ. ಮಾಮೂಲಿ ಬೆಳೆದ್ರೆ ರೇಟ್ ಸಿಗೋದಿಲ್ಲ. ಈಗ ನಾರ್ಮಲಿ 150ರಿಂದ 200 ರೂಪಾಯಿ ಹೋಗ್ತದೆ ಕೆ ಜಿ. ಈಗ ಅದೇ ಜೂನ್ ತಿಂಗಳಿಗೆ ಹೋದ್ರೆ ರೇಟ್ ಡೌನ್ ಆಗ್ತದೆ, ಎಲ್ಲರೂ ಹಾಕ್ಬಿಡ್ತಾರೆ. ಆವಾಗ ಲೈಟಿಂಗ್ಸ್ ಕೊಡೋಕ್ಕೆ ಎಲ್ಲರಿಗೂ ಶಕ್ತಿ ಇರೋದಿಲ್ಲ. ಹೌದು. ಎಲ್ಲ ರೈತರ ಹತ್ರ ಲೈಟಿಂಗ್ಸು ಸಮಸ್ಯೆ, ಪರ್ಮಿಷನ್ ತಗೊಳ್ಬೇಕು ಬೆಸ್ಕಾಮಿಂದ, ಅದೆಲ್ಲ ಫಾರ್ಮಾಲಿಟೀಸ್ ಇದ್ದಾವೆ. ಈ ಲೈಟಿಂಗ್ ಇನ್ನೊಂದು ಉದ್ದೇಶ ಏನು? ಗಿಡಕ್ಕೆ ಈಟ್ ಕೊಡಬೇಕು. ಗಿಡಕ್ಕೆ ಈಟ್ ಕೊಡಲಿಲ್ಲ ಅಂದರೆ ಗಿಡ ಡೆವಲಪ್ ಆಗಲ್ಲ ಸರ್. ಓಕೆ. ಗಿಡ ಡೆವಲಪ್ ಈ ಡಿಸೆಂಬರ್ ಈ ಡ್ರ್ಯಾಗನ್ ಫ್ರೂಟಿಗೆಲ್ಲ ಕೊಡ್ತಾರೆ. ಅದ್ರಾಗೂ ಈ ಸಾವಂತಿಗೆಗೆ ನಮ್ಮ ಭಾಗದಲ್ಲಿ ಲೈಟಿಂಗ್ಸ್ ಕಮ್ಮಿ. ತಮಿಳ್ನಾಡು ಭಾಗಕ್ಕೆ ಹೋದ್ರೆ ಅತಿ ಹೆಚ್ಚು ಲೈಟಿಂಗ್ಸ್. ದುಡ್ಡು ಹೆಂಗೆ ಲಾಭ ಮಾಡ್ಬೋದು ಅಂದರೆ ಇಷ್ಟಕ್ಕೆಲ್ಲ ಒಂದು 200 ಬಲ್ಪ್ ಹಾಕಬೇಕಾಗ್ತದೆ. ಗಿಡ ಸಿಕ್ಕಾಪಟ್ಟೆ ಗ್ರೋತ್ ಆಗ್ತದೆ. ಇಲ್ಲ ಅಂದರೆ ಇಷ್ಟೇ ಈ ನೆಲದಲ್ಲೇ ಹೂವು ಬಿಟ್ಬಿಡ್ತದೆ, 5-6 ಹೂವು. ಓಕೆ. ಒಂದು ಗಿಡದಲ್ಲಿ 10 ಹೂವು ಕಿತ್ಕೊಂಡ್ರೆ ಇವಿ. ಇದು ಸೆಕೆಂಡ್ ಕ್ರಾಪೇ ಈ ರೀತಿ ಬಂದಿದೆ. ಫಸ್ಟ್ ಕ್ರಾಪು ಇದು ಭಾಳ ಸಖತ್ತಾಗಿ ಭಾಳ ಚೆನ್ನಾಗಿ ಬಂದಿತ್ತು. ಹಾಂ, ಸೆಕೆಂಡ್ ಕ್ರಾಪೇ ಈ ರೀತಿ ಬಂದಿದೆ. ಹಂಗಾಗಿ ಕ್ಲೀನಾಗಿ ನೋಡ್ಕೊಬೇಕು ಅದನ್ನು. ಲೈಟಿಂಗ್ಸ್ ಕೊಡಲೇಬೇಕು. ಇದು ಒಂದು ಸಸಿ ಬಂದು 3 ರೂಪಾಯಿ, ಸಿಂಗಲ್ ಸಸಿ 3 ರೂಪಾಯಿ. ಇಷ್ಟಕ್ಕೆಲ್ಲ 5,000 ಗಿಡ ಉಣಿತು. 5,000 ಗಿಡ ಹಾಕಿದ್ದು. 20 ಕುಂಟೆ, ಒಂದು 2 ಕುಂಟೆ ಕಮ್ಮಿ ಬರ್ತದೆ. 5,000 ಗಿಡ ಹಾಕಿದ್ದು ಭಾಳ ಚೆನ್ನಾಗಿ ಬಂದಿತ್ತು. ಫಸ್ಟ್ ಕ್ರಾಪಲ್ಲಿ ಒಳ್ಳೆ ದುಡ್ಡು ಆಗಿತ್ತು, ರೇಟು ಇತ್ತು. ಈ ಹೋದ ವರ್ಷ ಅಂತ ರೇಟ್ ಬಿದ್ದಿರಲಿಲ್ಲ ಮಾರ್ಕೆಟಲ್ಲಿ. ಈಗ ಇನ್ಮೇಲೆ ರೇಟ್ ಆಗುತ್ತೆ, ಡಿಮ್ಯಾಂಡ್ ಆಗ್ತದೆ. ಅಂದ್ರೆ ಈ ಬೆಳೆನ ನಿಮ್ಮ ಬೇರೆ ತರಕಾರಿ ಬೆಳೆಗಳೊಟ್ಟಿಗೆ ಯಾವ ರೀತಿ ಒಂದು ಮಿಕ್ಸಪ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ಈ ಬೆಳೆ ಬೆಳೆದು ಆ ಬೆಳೆ ಬೆಳೆದ್ರೆ ಏನಾದ್ರು ಉಪಯೋಗ, ಇಂಥದ್ದು ಏನಾರು ಕಂಡ್ಕೊಂಡಿದ್ದೀರಾ? ಹೌದು, ಹೂವಿನ ಬೆಳೆಯಲ್ಲಿ ಭಾಳ ಲಾಭ. ಯಾಕೆ ಅಂದರೆ ಅದು ಎಲ್ಲರೂ ಬೆಳೆಯಲ್ಲ. ತರಕಾರಿ ಆದರೆ ಎಲ್ಲ ರೈತರು ಬೆಳೀತಾ ಇದ್ದಾರೆ. ಲೈಟಿಂಗ್ಸ್ ಕೊಟ್ಟು ಬೆಳೆಯಲ್ಲ, ಬೆಳೀತಾರೆ ಹೂವನ್ನ.
ಲೈಟಿಂಗ್ಸ್ ಕೊಟ್ಟು ಬೆಳೆಯೋರು ಕಮ್ಮಿ. ಲೈಟಿಂಗ್ಸ್ ಈ ಸೇವಂತಿಗೆ ಮಾತ್ರನಾ ಅಥವಾ ಎಲ್ಲದಕ್ಕೂ ಬೇಕು? ಎಲ್ಲದಕ್ಕೂ ಬೇಕು. ಸೇವಂತಿಗೆ, ಮಾರಿಗೋಲ್ಡು, ಪೂರ್ಣಿಮಾ ವೈಟು, ಹತ್ತಿ ಒಂದು 7-8 ವೆರೈಟಿ ಹೂವಿನ ಗಿಡಕ್ಕೆ ಲೈಟಿಂಗ್ಸ್ ಕೊಟ್ಟರೆ, ಡಿಸೆಂಬರ್ ತಿಂಗಳಲ್ಲಿ ಹಾಕಿ ಲೈಟಿಂಗ್ಸ್ ಕೊಟ್ಟರೆ ರೈತ ದುಡ್ಡು ಮಾಡ್ಬೋದು. ಓಕೆ. ಅದು ಮಾರ್ಚ್ ಆನ್ವರ್ಡ್ಸ್ ಹೂವು ಬರಬೇಕು. ಇದು ಸೆಕೆಂಡ್ ಕ್ರಾಪ್ ಇರೋದ್ರಿಂದ ಈಗ ಬಂದ್ಬಿಟ್ಟಿದೆ ಆಲ್ರೆಡಿ. ಓಕೆ. ಅದು ಹೋದ ವರ್ಷ ಏಪ್ರಿಲ್ ಹಾಕಿದ್ದು, ಏಪ್ರಿಲ್ ಎಂಡಲ್ಲಿ. ಈ ಏಪ್ರಿಲ್ ಆದರೂ ನಾವು ಹೂವಿನ ಗಿಡ ಮಡಕೆ ಇದ್ದೀವಿ ಇನ್ನ. ಇದು ಸೆಕೆಂಡ್ ಕ್ರಾಪ್ ಬಂದಿದ್ದೆಲ್ಲ ಲಾಭ. ಇದಕ್ಕೇನು ಝೀರೋ ಕಾಸ್ಟ್, ಏನು ಮಾಡೇ ಇಲ್ಲ ನಾವು. ಇದೀಗ ಇದ್ರ ನೆಕ್ಸ್ಟ್ ಯಾವ ಗಿಡನ ಹಾಕ್ತೀರಾ ಇಲ್ಲಿ? ಇದು ಮುಗಿದಾದ್ಮೇಲೆ ತರಕಾರಿ ಹಾಕ್ತೀವಿ ಇಲ್ಲಿ. ಹೌದು, ಬಿಟ್ರ ಗಾರ್ಡ್ ಹಾಗಲಕಾಯಿ ಅಥವಾ ಹೀರೆಕಾಯಿ ಗಿಡ ಹಾಕ್ತೀವಿ. ಈ ಅಂದ್ರೆ ಹೂವಿನ ಗಿಡ ಹಿಂದೆ ಹಾಕಿ ಅದ್ರ ನಂತರ ತರಕಾರಿ ಹಾಕಿದಾಗ ತರಕಾರಿ ಬೆಳೆಗೆ ಏನಾದ್ರು ಉಪಯೋಗ ಆಗಿದೆಯಾ? ಚೆನ್ನಾಗಿ ಬರ್ತದೆ. ಅದೇನಾದ್ರು ನೋಟಿಸ್ ಮಾಡಿದೀರಾ? ಹೌದು, 100%. ಯಾಕೆಂದ್ರೆ ಅತಿ ಹೆಚ್ಚು ಗೊಬ್ಬರ ಬಳಸಿರ್ತೀವಿ. ಇದೆಲ್ಲ ಗೊಬ್ಬರ ಆಗ್ತದೆ, ಹಸಿರೆಲ್ಲ ಗೊಬ್ಬರ ಆಗೋಗ್ತದೆ. ಇದಕ್ಕೆ ಅತಿ ಹೆಚ್ಚು ಮಾಮೂಲಿ ಕೋಳಿ ಗೊಬ್ಬರ, ದನಿನ ಗೊಬ್ಬರ ಅತಿ ಹೆಚ್ಚು ಬಳಸಿದೀವಲ್ವಾ, ಮಲ್ಚಿಂಗ್ ಆಗ್ತದೆ. ಓಕೆ. ಓ, ನೀವು ಗಿಡನೂ ಇಲ್ಲೇ ಹೊಡೆದ್ಬಿಟ್ಟು ರೋಡ್ ಹೊಡೆದ್ಬಿಡ್ತೀವಲ್ವಾ, ಹಂಗಾಗಿ ಇಲ್ಲೊಂದು 4 ಟ್ರಾಕ್ಟರ್ ಅಷ್ಟು ಗೊಬ್ಬರನೇ ಸೇವ್ ಆಗ್ತದಲ್ಲ ಸರ್ ನಮ್ಗೆ, ಅಲ್ವಾ? ಹೌದು. ಮತ್ತೆ ಈಗ ನೀರಿನ ವ್ಯವಸ್ಥೆ, ಈಗ ತರಕಾರಿಗೂ ಮತ್ತೆ ಈ ಹೂವಿನ ಗಿಡಕ್ಕೂ ನೀರಿನ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ? ಅಂದ್ರೆ ನೀರೇನೇ ಜಾಸ್ತಿ ತಗೊಳುತ್ತೆ, ಕಮ್ಮಿ ತಗೊಳುತ್ತೆ, ಈ ರೀತಿ ಏನಾದ್ರು? ಮತ್ತೆ ಕೆಲಸ ತರಕಾರಿಗೆ ಹೋಲ್ಸ್ಕೊಂಡ್ರೆ ಹೂವಿನ ಗಿಡದಲ್ಲಿ ಕೆಲಸ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ, ಲೇಬರ್ ಕಾಸ್ಟ್ ಹೆಚ್ಚ. ಯಾಕೆಂದ್ರೆ ನಾವು ಕಟ್ಟಿಂಗ ಹೂವು ಕೀಳೋದಿಕ್ಕೆ ಭಾಳ ಬೇಕಾಗ್ತಾರೆ. ಒಂದು 15 ಜನ 10 ಜನ ಬೇಕಾಗ್ತದೆ. ಒಂದ್ಸಲಿ 300 kg ಅಷ್ಟು ಹಾರ್ವೆಸ್ಟ್ ಮಾಡ್ತೀವಿ ನಾವು. 300 kg ಹಾರ್ವೆಸ್ಟ್ ಮಾಡಬೇಕು ಅಂದ್ರೆ ಒಂದು 10 ಆಳು ಬೇಕಾಗ್ತದೆ. ಒಂದು ಆಳು 20 kg ಕಿತ್ತರೇವಿ. ಓಕೆ. ಹಂಗಾಗಿ ಒಂದು ಕಿತ್ತಿ ಮಾರ್ಕೆಟ್ ತಗೊಂಡು ಹೋಗೋದಕ್ಕೆಲ್ಲ ಅಷ್ಟೇ ಬೆಳಿಗ್ಗೆ 7ರಿಂದ 11 ಗಂಟೆ ಅಷ್ಟು ಟೈಮ್ ಆಗಿ ಹೋಗ್ತದೆ. 20 kg ಕೀಳ್ತಾರೆ ಒಬ್ಬ ಲೇಬರು. ಆದ್ರಿಂದ ನೀರಿನ ವ್ಯವಸ್ಥೆ ಅಂತ ಬಂದ್ರೆ ನೀರು ವೆಜಿಟೇಬಲ್ಸ್ಗಿಂತ ತರಕಾರಿಗಿನ್ನ ಕಮ್ಮಿ ಕೇಳ್ತದೆ. ಗಿಡದಲ್ಲಿ ಒಂದು ಸ್ವಲ್ಪ ಹೆವಿ ಕೇಳ್ತದೆ ನೀರು. ಗಿಡ ಬೆಳೀತಾ ಡ್ರಿಪ್ ಲೈನ್ ಮಧ್ಯೆ ಸಿಗಾಕೊಂಡ್ಬಿಡೋದ್ರಿಂದ ನೀರು ಅತಿ ಕಮ್ಮಿ. ನೀವು ಹೂವಿನ ಒಂದು ಇದರಲ್ಲಿ ಬೆಳೆಯಲ್ಲಿ ಸೇವಂತಿಗೆನೇ ಯಾಕೆ ಚೂಸ್ ಮಾಡಿದ್ರಿ? ಸೇವಂತಿಗೆಗೆ ಪ್ರೆಸೆಂಟ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಅದೇ. ಓಕೆ. ಮಾಮೂಲಿ ಈ ಮಾರಿಗೋಲ್ಡ್ ಅಂತ ಬರ್ತದೆ, ಪೂರ್ಣಿಮಾ ಅಂತ ಬರ್ತದೆ, ಅದಕ್ಕೆ ಮಾರ್ಕೆಟ್ ಕಮ್ಮಿ. ಅವು 100 ರೂಪಾಯಿ ಹೋದ್ರೆ ಇವು ನಾರ್ಮಲ್ ಆಗಿ 150 ಹೋಗ್ತದೆ. ಓಕೆ. ಸೀಸನ್ ಈಗ ಹಬ್ಬದ ಸೀಸನ್, ಯುಗಾದಿ ಹಬ್ಬದ ಟೈಮಲ್ಲಿ 250 ರೀಚ್ ಆಗಿದ್ದು ಇದೆ ರೈತರಿಗೆ 350. ಓಕೆ. ಮಾರೋರು 500 ವರೆಗೂ ಮಾರಿದ್ದಾರೆ. ಓಕೆ. ಇದ್ರಾಗ 2 ವೆರೈಟಿ ಇದೆ. ಸೆಂಟ್ ಎಲ್ಲೋ ಅಂತ ಒಂದು ಬರ್ತದೆ. ಇದು ಸೆಂಟ್ ವೈಟ್, ಇದು ಸೆಂಟ್ ವೈಟ್, ಇದು ಸೆಂಟ್ ವೈಟ್. ಇದು ಇಲ್ಲಿದೆ, ಇದು ಸೆಂಟ್ ಎಲ್ಲೋ. ಓ, ಇಲ್ಲಿ ಎರಡು ಸಿಗುತ್ತೆ, ವೈಟ್ ಮತ್ತೆ ಎಲ್ಲೋ. ಸೆಂಟ್ ಎಲ್ಲೋ, ಸೆಂಟ್ ವೈಟ್ ಒಂದೊಂದ್ಸಲಿ 400 ರೂಪೀಸ್ ರೀಚ್ ಆಗಿ ಹೋಗ್ತದೆ ಸೀಸನ್ ವೈಸ್. ಇದು ಮಾರ್ಕೆಟಲ್ಲಿ ತೂಕ ಇದು ಲೈಟ್ ವೈಟ್ ಇರೋದ್ರಿಂದ ಕಟ್ಟಿದ್ರೆ ಭಾಳ ಬರ್ತದೆ ಹೂವು. ಓಕೆ. ಹಂಗಾಗಿ ಇದನ್ನೇ ಚೂಸ್ ಮಾಡ್ಬೇಕು. ಮಾರ್ಕೆಟಲ್ಲಿ ಯಾವ ಡಿಮ್ಯಾಂಡ್ ಅದೋ ಅದನ್ನ ಹಾಕ್ಬೇಕು ರೈತ. ಓಕೆ. ಹಂಗಾಗಿ ನಾವು ಇದನ್ನೇ ಚೂಸ್ ಮಾಡ್ಕೊಂಡು. ಸೊ ಇದು ನೀವು ಹೇಳ್ತಿರೋದು ಇದು ನಿಮಗೆ ಮಾರು ಕಟ್ತೀವಲ್ಲ, ಕಟ್ಟಿ ಮಾರೋದಕ್ಕೆ ಭಾಳ ಲಾಭ. ಕಟ್ಟಿ ಮಾರೋದಕ್ಕೆ ಭಾಳ ಲಾಭ. ಹೌದು, ಹೆಚ್ಚಾಗಿ ಬರ್ತದೆ ಹೂವು. ಜನನು ತಗೊಳ್ತಾರೆ. ತಗೊಳ್ಳೋ ಕನ್ಸ್ಯೂಮರ್ಸ್ ಏನ್ ನೋಡ್ತಾರೆ ಅಂದ್ರೆ ನಮ್ಮ ಹೂವು ಒದಗ್ಬೇಕಪ್ಪ, ಹೂವು ಕೆಜಿಗೆ 2 ಮಾರು 3 ಮಾರು ಬರ್ಬೇಕಪ್ಪ ಅಂತಾರೆ. ಅದಕ್ಕೋಸ್ಕರ ನಾವು ಇದನ್ನೇ ಆಯ್ಕೆ ಮಾಡ್ಕೊಂಡು. ಮಾರಿಗೋಲ್ಡ್ ಅಂತ ಬರ್ತದೆ, ಇನ್ನೊಂದು ಕೆಜಿಗೆ 1 ಮಾರು, ಅದು ಬಿಡಿ ಹೂಕ್ಕೆ ಹೋಗ್ತದೆ. ಓಕೆ. ಇದು ಕಟ್ಟೋದಿಕ್ಕೆ ಇದೇ ಪರ್ಫೆಕ್ಟ್ ಸೂಟಬಲ್. ಹಂಗಾಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಸರ್, ಇದು ಚೆಂಡು ಹೂವು ಮಾರಿಗೋಲ್ಡ್. ಇದು ಒಂದು 10 ಕ್ವಿಂಟಲ್ ಹಾಕಿದೆ. 10 ಕ್ವಿಂಟಲ್ 1800 ಗಿಡ ಹಾಕಿದೆ. ಇದು 45 ದಿನಕ್ಕೆ ಕ್ರಾಪು. 45 ದಿನಕ್ಕೆ ಕ್ರಾಪು. ಇದು ಹೊಡೆದ್ರೆ ಲಾಟ್ರಿ ರೈತನಿಗೆ, ಹೊಡಿಲಿಲ್ಲ ಅಂದ್ರೂ ಲಾಟ್ರಿನೇ. ಓಕೆ. ಯಾವ ಥರ ಅಂದರೆ, ಇದನ್ನ ಹಾಕೋದ್ರಿಂದ ಬೇರ್ಗಂಡು ರೋಗ ಅಂತ ಬರ್ತದೆ. ಆ ರೋಗ ಬರೋದಿಲ್ಲ. ಫ್ಯೂಚರ್ ಏನೇ ಬೆಳೆ ಇಕ್ಕಿದ್ರು ಗಿಡ ಸಾಯೋದಿಲ್ಲ. ಓಕೆ. ಆಮೇಲೆ ಪ್ಲಸ್ ಗೊಬ್ಬರ ಆಗ್ತದೆ. ಈಗ ನಮಗೆ ಈಗ ರೇಟು ಕಮ್ಮಿ, ಮಿನಿಮಮ್ 30 ರೂಪಾಯಿ ಹೋದ್ರು ಇದು ಲಾಭನೇ. ಮಿನಿಮಮ್ 30 ಹೋದ್ರೂ ನಮಗೆ ಲಾಭನೇ. ಲಾಸ್ 30 ರೂಪಾಯಿ ಹೋದ್ರೆ ಚೆಂಡು ಹೂವು ಬೆಳ್ಕೊಂಬಿಟ್ರೆ ಬೆಟ್ರು. 45 ದಿನಕ್ಕೆ ಸ್ಟಾರ್ಟ್ ಆಗೋಗ್ತದೆ ಕ್ರಾಪು. ಹೌದು. ಇಲ್ಲಿವರೆಗೂ ಇದಕ್ಕೆ ಒಂದು 2 ಕ್ಯಾನ್ ಒಂದು 500 ರೂಪಾಯಿ ಸ್ಪ್ರೇ ಮಾಡಿದ್ರೇವಿ. ಸೆಂಟೆಲ್ಲೋಗ ಅಲ್ಲಿ ಮೇಲೆ ತೋರಿಸಿದ್ವಲ್ಲ, ಸೆಂಟೆಲ್ಲೋ ಆ ರೀತಿ ಆಗಲ್ಲ. ಅದಕ್ಕೆ ಅದು ವಾರಕ್ಕೊಂದ್ಸಲಿ ಸ್ಪ್ರೇ ಕೊಡಬೇಕು. ಇದಕ್ಕೆ ಸ್ಪ್ರೇನೇ ಅವಶ್ಯಕತೆ ಇಲ್ಲ, ಅಂದ್ರೆ ನ್ಯಾಚುರಲ್ ಆಗಿ ಬಂದ್ಬಿಡ್ತದೆ. ಈ ನೀವು ಅಲ್ಲಿ ಸೇವಂತಿಗೆ ತೋರಿಸಿದ್ರಲ್ಲ, ಅದಕ್ಕೆ ವಾರಕ್ಕೊಂದ್ಸಲಿ ಸ್ಪ್ರೇ ಕೊಡ್ಲೇಬೇಕು. ಸ್ಪ್ರೇ ಅಂದ್ರೆ ಏನಕ್ಕೆ? ಅದು ಗ್ರೋತ್ ಪ್ರಮೋಟರ್ಗೆ ಟ್ರಿಪ್ಸು, ಮೈಟ್ಸು, ಬಿಳಿ ಏನು ಕರೆ ಏನು ಎಲ್ಲ ಹತ್ತವೆ. ಹಂಗಾಗಿ ಅದಕ್ಕೆ ಸ್ಪ್ರೇ ಕೊಡ್ಲೇಬೇಕಾಗ್ತದೆ. ಅದಕ್ಕೆ ಇದಕ್ಕೆ ಹಂಗಲ್ಲ, ಇದಕ್ಕೆ ಏನೂ ಮಾಡಲಿಲ್ಲ ಅಂದ್ರೆ ನ್ಯಾಚುರಲ್ ಆಗೇ ಬರ್ತದೆ.
ನೀರಿನ ನಿರ್ವಹಣೆ ಕಮ್ಮಿ, ಹ್ಮ್ ಒಂದು 3 ಡೇಸ್ಗೆ ಒಂದ್ಸಲಿ ನೀರು ಕೊಟ್ಟರು ಆಗ್ತದೆ. ಪ್ಲಸ್ ನೆಕ್ಸ್ಟ್ ಬೆಳೆ ಅದು ರೈತ ಏನಾದರೂ ಟೊಮೊಟೊ ಹಾಕ್ತೀನಿ ನೆಕ್ಸ್ಟ್ ಅಂತ ಅನ್ನೋದಾದರೆ ಚೆಂಡು ಹೂವು ಹಾಕಬೇಕು, ಸಾಯೋದಿಲ್ಲ ಟೊಮೊಟೊ ಅಲ್ವಾ. ಹಂಗಾಗಿ ನೆಕ್ಸ್ಟ್ ಬೆಳೆ ಹಾಕೋ ಅಂತಾರೆ, ಏನೇ ಬೆಳೆ ಹಾಕಿದ್ರು ಅಷ್ಟೇ ಭಾಳ ಚೆನ್ನಾಗಿ ಬರ್ತದೆ. ಸೊ ನಾನು ಈ ಹಂತದಲ್ಲಿ ನಿಮಗೆ ಒಂದು ಕೇಳಬೇಕು. ಈಗ ಮೇಲ್ಗಡೆ ನಾವು ನೋಡಿದ್ವಿ, ನೀವು ಒಂದು ಬದನೆಕಾಯಿ ತೋರಿಸಿದ್ರಿ, ಇನ್ನೊಂದು ಹೀರೆಕಾಯ್ದು ಒಂದು ಪಟ್ಟೆ ತೋರಿಸಿದ್ರಿ, ಮತ್ತೆ ಸೇವಂತಿಗೆ, ಮತ್ತೆ ಇಲ್ಲಿ ಮಾರಿಗೋಲ್ಡು, ಹಾಂ ಎಲ್ಲ ಅದನ್ನು 10 ಕುಂಟೆ ಅಂತ ಮಾಡಿದ್ದೀರಾ. ಹಾಂ ಅದು ಏನು ಅದಕ್ಕೊಂದು ಸ್ಪೆಸಿಫಿಕ್ ಆಗಿ ಹೇಗೆ, ಅದಕ್ಕಿಂತ ಜಾಸ್ತಿ ಮಾಡಲಿಲ್ವಾ ಅಥವಾ ಮಾಡೋಕ್ಕೆ ಈಸಿ ಅಂತ ಮಾಡಿದ್ರಾ ಹೇಗೆ? ಅದು ಮಾಡೋಕ್ಕೆ ಈಸಿ ಅಂತಲ್ಲ ಅದು. ಹಾಂ ಈಗ ಎಲ್ಲ ಒಂದೇ ಬೆಳೆ ಮಾಡಿಬಿಟ್ರೆ ಒಂದ್ಸಲಿ ರೇಟ್ ಸಿಗ್ತದೆ, ಒಂದ್ಸಲಿ ರೇಟ್ ಸಿಗಲ್ಲ, ಪ್ರಾಬ್ಲಮ್ ಆಗೋಗ್ತದೆ. 10 ಕುಂಟೆ ಆದರೆ ನಿರ್ವಹಣೆ ಕಮ್ಮಿ, ಲೇಬರ್ ಕಾಸ್ಟ್ ನಮಗೆ ರೆಡ್ಯೂಸ್ ಆಗ್ತದಲ್ಲ. ಹಂಗಾಗಿ ಇದು ಈಗ ಯಾಕೆ ಮಾರಿಗೋಲ್ಡ್ ಮಾಡಿದೀವಿ ಚೆಂಡು ಹೂವು ಅಂದರೆ ನೆಕ್ಸ್ಟ್ ಬೆಳೆಗೆ ರೋಗ ಬರೋದೇ ಇಲ್ಲ. ನಮಗೆ ಗೊಬ್ಬರ ಔಷಧಿ ಎಲ್ಲ ಕಮ್ಮಿ ಆಗ್ತದಲ್ಲ, ಹಂಗಾಗಿ ಇದನ್ನ ಚೆಂಡು ಹೂವು ಹಾಕಿರೋದು. ನೆಕ್ಸ್ಟ್ ಬೆಳೆ ನೆಕ್ಸ್ಟ್ ನೋಡ್ಬೇಕು. ಅಲ್ಲಿ ಸಾವಂತಿಗೆ ಹಾಕಿದೀವಲ್ಲ, ಅದು 2 ಕ್ರಾಪ್ ಬಂದಿದೆ. 2 ಈಗ ಒಂದೇ ಕ್ರಾಪ್ ಇಕ್ಬಿಟ್ಟು ಈಗ ನಾರ್ಮಲ್ ಆಗಿ ಬರೀ ಚೆಂಡು ಹೂವನೇ ಹಾಕಿ 10 ರೂಪಾಯಿ ಹೊಂಟೋದ್ರೆ ಲಾಸ್ ಆಗೋಗ್ತದೆ. ಸೆಂಟ್ರಲ್ 150 ಹೋಗ್ತದಾ. ಬದನೆ ವರ್ಷ ಪೂರ್ತಿ ಬೆಳೆದ 1 ವರ್ಷ ಕ್ರಾಪ. ಬ್ರಾಡ್ ಅವರೆಕಾಯಿ ಇತ್ತು ಅದ್ರ ಮಧ್ಯ, ಅದೊಂದು 6 ತಿಂಗಳು ಬರ್ತದಾ. ಇದು ಬರೀ 45 ದಿನದ ಕ್ರಾಪು. ಈಗ ಬೇಗ ಕಂಟಿನ್ಯೂಟಿ ಆಗ್ತಾ ಇರ್ಬೇಕಲ್ವಾ. ಇದಾಗಲ್ಲ ನೆಕ್ಸ್ಟ್ ಇನ್ನೊಂದು ಹೋಗ್ತೀವಿ. ಹಂಗಾಗಿ ಒಂದೇ ಬೆಳೆ ಇಕ್ತಲೇ ಒಂದು 5-6 ಥರ ರೈತರಿಗೆ ನೀವು ಸಜೆಸ್ಟ್ ಮಾಡೋದು ಸಮಗ್ರ ಕೃಷಿ ಮತ್ತೆ ಬಹು ಕೃಷಿ ಅನ್ನೋದಕ್ಕಿಂತ ಬಹು ಕೃಷಿ ಜೊತೆಗೆ ಬಹು ವಾರ್ಷಿಕ ಅನ್ನೋದಕ್ಕಿಂತ ಕಡಿಮೆ ಸಮಯದ ಇದು ಬೆಳೆಗಳು, ಕಡಿಮೆ ಅವಧಿಲಿ ಅತಿ ಹೆಚ್ಚು ಇಳುವರಿ ಬರುವಂತ ನೋಡ್ತಾವ. ಕಡಿಮೆ ಅವಧಿನೂ ಆಗ್ಬೇಕು, ಬಹುವಾರ್ಷಿಕ ಬೆಳೆನೂ ಇರಬೇಕು, ಸಮಗ್ರನೂ ಇರಬೇಕು, ಸಾವಯವನೂ ಇರಬೇಕು. ಸಾವಯವ ಕೃಷಿ ಇಲ್ದಲೇ ಇದ್ರೆ ಫ್ಯೂಚರು ಸತ್ತೋಗ್ತಾರೆ. ಜನ ಸತ್ತೋಗೋದಲ್ಲ, ನೆಲ ಸತ್ತೋಗ್ತಾರೆ, ಜನ ನಾರ್ಮಲ್ ಸತ್ತೋಗ್ತಾರೆ. ಸಾವಯವ ಕೃಷಿ ಸಾವಿಲ್ಲದ ಕೃಷಿ ಅಂತ ಎಲ್ಲೋ ಕೇಳಿದ್ ನನಗೆ. ಈ ಹಂತದಲ್ಲಿ ನಾನು ಕೇಳಬೇಕು, 100% ಸಾವಯವ ಮಾಡ್ತಾ ಇದ್ದೀರಾ ನೀವು ಅಂತ? ಇಲ್ಲ, ಕ್ಲಿಯರ್ ನಾನು ಹೇಳ್ತಿದ್ದೀನಲ್ಲ, 100% ಸಾವಯವ ಈಗಿನ ಪರಿಸ್ಥಿತಿ ಸಾಧ್ಯ ಇಲ್ಲ. ಈಗಿನ ಜನ್ರೇಷನ್ಗೆ ನಾವು ಫುಡ್ ಒದಗಿಸೋದಕ್ಕೆ ಇಂಡಿವಿಜುವಲ್ ಆಗಿ ನಮಗೆ ಕೂಡ ಒದಗಿಸೋಕ್ಕಾಗಲ್ಲ. ನಮ್ಮ ತಾತಾರ ಕಾಲದಲ್ಲಿ ಬರೀ 4 ಮೂಟೆ ರಾಗಿ ಬೆಳಿತಿದ್ರು, ಈಗ ನಾವು 20 ಮೂಟೆ ಬೆಳಿತಿದ್ದೀವಿ ಅಲ್ವಾ. ಹೌದು, ಅದನ್ನ ಯಾರು ಮಾಡಿದ್ದು? ಈಗಿನ ನಾವು 145 ಕೋಟಿ ಜನಸಂಖ್ಯೆ ಇದ್ದೀವಿ, ಅಷ್ಟಕ್ಕೆ ಫುಡ್ ಹೆಂಗ್ ಒದಗಿಸೋದು ಹೇಳಿ? ಹೌದು, ಸಾವಯವದಲ್ಲಿ ಸ್ವಲ್ಪ ಅದು ಅತಿಯಾದ ಕೆಮಿಕಲ್ ಯೂಸ್ ಮಾಡ್ದಲೆ ಮಾಡ್ತಾ ಹೋಗಿ ನೆಲ ಚೇಂಜ್ ಮಾಡ್ಕೊಬೇಕು. ಸಾವಯವ ಬಳಸ್ತಾ ಆ ನೆಲ ಸೂಟ್ ಆಗಬೇಕು. ನಮ್ಮ ಕೃಷಿ ಇಲಾಖೆ ಏನು ಮಾಡ್ಬಿಟ್ಟದೆ ಅಂದರೆ, ರೈತರನ್ನ ನೀವು ಬೆಳೀರಿ ಅಂತ ಅವರೇ ಔಷಧಿ ಗೊಬ್ಬರ ಎಲ್ಲ ಕೊಟ್ಟು ಬೆಳೆಸ್ಬಿಟ್ಟು ಈಗ ಸಾವಯವಕ್ಕೆ ಹೋಗಿ ಅಂತಾರೆ. ಮತ್ತೆ ಇದೊಂಥರ ವಿಪರ್ಯಾಸ ಅನಿಸ್ತದೆ ಕೆಲವೊಂದು ಸಾರಿ. ಹೌದು, ನೀವೇ ಗೊಬ್ಬರ ಕೊಟ್ಟರು, ಯೂರಿಯಾ ಕೊಟ್ಟರು, DAP ಕೊಟ್ಟರು, ಅವರೇ ಮಾಡಿದ್ದನ್ನ ನೀವು ಬೆಳಿಲೇಬೇಕು. ನಾವು ಜನಸಂಖ್ಯೆ ಹೆಚ್ಚಾಗೋಯ್ತು, ಫುಡ್ ಸ್ಕೇರ್ಸಿಟಿ ಪ್ರಾಬ್ಲಮ್ ಆಯಿತು, ಬೆಳಿಬೇಕು ಅಂತ ಮಾಡಿದ್ರ. ಈಗ ನೋಡಿದ್ರೆ ಮತ್ತೆ ನೀವಿಲ್ಲ ಸಾವಯವದ ಕಡೆ ಬನ್ನಿ, ನೀವು ಕೆಮಿಕಲ್ ಯೂಸ್ ಮಾಡಬೇಡ್ರಿ, ನೆಲ ಉಳಿತಿಲ್ಲ ಅಂತಾರೆ ರೈತರು. ನಾವು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ನಾನು ಕೃಷಿಗೆ ಬಂದೆ ಒಂದು 7 ವರ್ಷ ಆಯಿತು ಸರ್. ನಾರ್ಮಲ್ ಆಗಿ ಅವತ್ತಿಂದ ನಾನು ಫಸ್ಟ್ ಕೆಮಿಕಲ್ಲು, ಆರ್ಗ್ಯಾನಿಕ್ಕು ಎಲ್ಲ ಯೂಸ್ ಮಾಡ್ತಿದ್ದೀವಿ. ಈಗ ಆಲ್ರೆಡಿ ಒಂದು 80% ಆರ್ಗ್ಯಾನಿಕ್ಗೆ ಬಂದ್ಬಿಟ್ಟಿದ್ದೀವಿ. ಒಂದು 20% ಕೆಮಿಕಲ್ ಬಳಸ್ತಾ ಇದ್ದೀವಿ. ಅದನ್ನು ತೆಗಿಬೇಕು ಅನ್ನೋ ನಮ್ಮ ಆಸೆ. ಸದ್ಯಕ್ಕೆ ಇನ್ನೊಂದು 4-5 ವರ್ಷದಲ್ಲಿ 100% ಆರ್ಗ್ಯಾನಿಕ್ಗೆ ಬರ್ತೀವಿ. ಹೌದು, ಅಲ್ಲಿವರೆಗೂ ಇದನ್ನ ಕಂಟಿನ್ಯೂಟಿ ಮಾಡ್ಕೊಂಡು ಚೇಂಜ್ ಆಫ್ ಕನ್ವರ್ಷನ್ ಲ್ಯಾಂಡ್ ಮಾಡ್ತಾ ಹೋಗ್ತೀವಿ. ಸೊ ರೈತರು ಒಗ್ಗಿಕೊಳ್ಳೋದಕ್ಕಿಂತ ಮುಂಚೆ ಭೂಮಿ ಒಗ್ಗಿಕೊಳ್ಕೊಬೇಕು. ಅದು ಮೇನ್. ಈಗ ನೆಲ ಚೇಂಜ್ ಆಗ್ಬೇಕು. ನಾವು ಕೆಮಿಕಲ್ ಹಾಕ್ಬಿಟ್ಟಿದೀವಲ್ಲ ಸರ್ ಮೊದ್ಲು, ಅದ್ ಕಮ್ಮಿ ಅಂದ್ರೆ ಒಂದು 7-8 ವರ್ಷ ಆದ್ರೂ ಇರ್ತದಂತೆ. ಆ ನೆಲ ಸೂಟಬಲ್ ಆಗ್ಲಿಲ್ಲ ಅಂದ್ರೆ ಏನ್ ಬೆಳೆನೂ ಬೆಳೆಯಕ್ಕಾಗೋದಿಲ್ಲ, ಬರಲ್ಲ. ನಾವು ಆರ್ಗ್ಯಾನಿಕಲ್ ಬೆಳಿತೀವಿ ಅಂದ್ರೆ ಜನ ತಗೊಳ್ಳೋದಿಲ್ವಲ್ಲ. 10 kg ಬರತ್ತಕ್ಕೆ 1 kg ಈಲ್ಡ್ ಬರೋದು. ಹೌದು, ಅದನ್ನ ನಾವೇನ್ ಮಾಡೋಣ? ಒಂದು ಕ್ವಶನ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಲಕಾಯಿ, ಓಕೆ ಅಲ್ವಾ? ಹಾಗಲಕಾಯಿ ಇದೆ, ಮೆಣಸಿದೆ. ನೀವು ವೀಕ್ಷಕರು ಇಲ್ಲಿ ನೋಡ್ಬೋದು, ಮೆಣಸಿದೆ, ಬದನೆಕಾಯಿ ಕೂಡ ಇದೆ, ಯಾವಾಗಲೇ ತೋರಿಸುವಂಥದ್ದು. ಸರ್, ಈಗ 3 ಬೆಳೆಯನ್ನ ಒಂದೇ ಒಂದು ಅಂದ್ರೆ ಪಟ್ಟೆ ಅಂತ ನಾವು ಏನ್ ಕರಿತೀವಿ, ಒಂದೇ ಜಾಗದಲ್ಲಿ ನೀವು ಹಾಕಿದ್ದೀರಾ. ಇದರಿಂದ ಪ್ರತಿಯೊಂದು ಬೆಳೆಗೆ ಏನಾದರೂ ಉಪಯೋಗ ಅಂತ ಆಗುತ್ತಾ, ಅಥವಾ ಏನಾದರೂ ನೀವು ಕಂಡಂಗೆ ಏನಾದರೂ ಅದರಲ್ಲಿ ಬದಲಾವಣೆಗಳು
ಇಳುವರಿಯಲ್ಲೋ ಅಥವಾ ರೋಗ ರುಜಿನಗಳಲ್ಲೋ ಅಥವಾ ಬೇರೆ ಇನ್ಯಾವ್ದ್ರಲ್ಲಾದ್ರೂ ಬದಲಾವಣೆಗಳನ್ನ ನೀವು ಕಂಡುಕೊಂಡಿದ್ದೀರಾ ಹೇಗೆ? ಹೌದು, ಇದು ಈಗ ಇಲ್ಲಿ ಬಿಟ್ರಗಾಡ್ ಇದೆ. ಹಾಗಲ್ಕಾಯಿ ಬಿಟ್ರಗಾಡು ಇಲ್ಲಿ ಪಕ್ಕದಲ್ಲಿ ಚಿಲ್ಲಿ ಇದೆ. ಹಾ ಇಲ್ಲಿ ಯಾಕೆ ಬಿಟ್ರಗಾಡು ಚಿಲ್ಲಿ ಹಾಕಿದೀವಿ ಅಂದ್ರೆ ಇಲ್ಲಿ ಪೆಪ್ಪರ್ ಚಿಲ್ಲಿ ಇದೆಯಲ್ಲ ಇದು, ಇಲ್ಲಿ ಜಾಗ ವೇಸ್ಟ್ ಆಗ್ಬಾರ್ದು, ಒಂದು ಉದ್ದೇಶ ನಮ್ದು. ಓಕೆ. ಇದ್ರ ಬೇಸಿಗೆಯಲ್ಲಿ ಇದ್ರ ನೆರಳು ಇದಕ್ಕೆ ಬೀಳ್ತದೆ. ಇದಕ್ಕೆ ಮೆಣಸಿಗೆ ಬೇಸಿಗೆಯಲ್ಲಿ ಅತಿ ಹೆಚ್ಚು ಬಿಸಿಲಾದ್ರೆ ಫ್ಲವರ್ ಡ್ರಾಪ್ ಆಗಿ ಹೋಗ್ತದೆ. ಓಕೆ. ಫ್ಲವರ್ ಡ್ರಾಪ್ ಆದ್ರೆ ವೈರಸ್ ಬರ್ತದೆ, ಟ್ರಿಪ್ಸೋಮೈಡ್ಸ್ ಹೆಚ್ಚಾಗ್ತದೆ. ಹಂಗಾಗಿ ನಾವು ಇದೇ ಉದ್ದೇಶಕ್ಕೆ ಮಾಡಿರೋದು ಇದನ್ನ. ಈಗ ನೆರಳು ಬೇಕು ಇದಕ್ಕೆ, ಬೇಸಿಗೆಯಲ್ಲಿ ನೆರಳು ಬೇಕು ಅನ್ನೋ ಉದ್ದೇಶಕ್ಕೆ ಪೆಪ್ಪರ್ ಹಾಕಿ ಮೆಣಸು ಹಾಕಿರೋದು. ಓಕೆ. ಇದು ಒಂದು ಹಿಂಗೆ ಹಾಕಿದ್ರೆ ಒಂದು 6 ತಿಂಗಳು ವರ್ಷ ಇರ್ತದೆ. ಮಾಮೂಲಿ ಓಪನ್ ಫೀಲ್ಡ್ಗೆ ಏನಾರ ಮೆಣಸಿನ ಗಿಡ ಹಾಕಿದ್ರೆ 3 ತಿಂಗಳಿಗೆ ಹೊಂಟೋಗ್ತದೆ. ಓಕೆ. ಈ ಬೆಳೆ ಇದಕ್ಕೆ ಕಾಂಪಿಟೇಷನ್ ಮಾಡೋದಿಲ್ಲ ಇದು. ಅದಕ್ಕೇನು ಬೇಕೋ ಅದು ತಗೊಂಡು ಅದು ಡೆವಲಪ್ ಆಗ್ತಾ ಹೋಗ್ತದೆ. ಇದಕ್ಕೇನು ಬೇಕೋ ಇದು ತಗೊಳ್ತದೆ. ಮಾಮೂಲಿ ಎಲ್ಲದಕ್ಕೂ ಒಂದೇ ಸಲ ಅದಕ್ಕೇನು ಹಾಕ್ಬೇಕು, ಗೊಬ್ಬರ, ಔಷಧಿ, ನಾವು ದನಿನ ಗೊಬ್ಬರ, ಕೋಳಿ ಗೊಬ್ಬರ ಮೊದ್ಲು ಹಾಕ್ಬೇಕಾದ್ರೆ ದಿಬ್ಬಕ್ಕೆ ಹಾಕೆಲ್ಲ ರೆಡಿ ಮಾಡಿರ್ತೀವಲ್ವಾ. ನೀವು ಕೇಳ್ಬೋದು ಪಕ್ಕದಲ್ಲಿ ಚೆಂಡು ಹೂವು ಹಾಕಿದ್ದೀರಾ ಅಂತ. ಆ ಚೆಂಡು ಹೂದಿಂದ ಭಾಳ ಅನುಕೂಲ ನಮಗೆ. ಚೆಂಡು ಹೂವು ನಿಮ್ಮ ತೋಟದಲ್ಲಿಂದ ಭಾಳ ಅನುಕೂಲ. ಅದಿತ್ತು ಅಂದ್ರೆ ಅಲ್ಲಿನ ದುಂಬಿಗಳು ಬಂದು ಇಲ್ಲಿ ಫ್ಲವರ್ ಟಚ್ ಮಾಡಿದ್ರೆ ಇಲ್ಲಿ ಕಾಯಿ ಪಿಚ್ಚು, ಹೂವು ಪಿಚ್ ಚೆನ್ನಾಗಿ ಆಗ್ತದೆ. ಪಾಲಿನೇಷನ್ ನೀಟಾಗಿ ಆಗ್ತದೆ. ಓಕೆ. ಹಂಗಾಗಿ ಯಾವುದೇ ಒಬ್ಬ ರೈತ ಇದ್ರ ಮಧ್ಯೆ ಒಂದು 50 ಚೆಂಡು ಹೂವಿನ ಗಿಡ ಹಾಕೊಂಡ್ರೆ ಸಾಕು. ಒಂದು ಬಲ್ಕಲ್ಲಿ ಹಾಕೋದು ಬೇಡ, ರೋಗ ಕಮ್ಮಿ ಆಗ್ತದೆ. ಚೆಂಡು ಹೂವದ್ದು ಇದೇನಂದ್ರೆ ಬದಿನ ಸುತ್ತ ಹಾಕಿದ್ರೆ ಸಾಕು, ತೋಟದ ಸುತ್ತ ಬದಿನ ಸುತ್ತ ಹಾಕ್ಬಿಟ್ರೆ ಸಾಕು. ಚೆಂಡು ಹೂವಿನ ಗಿಡದ ಆಟೋಮೆಟಿಕ್ ಆಗಿ ರೋಗ ಕಮ್ಮಿ ಆಗ್ತದೆ. ಈಲ್ಡ್ ಚೆನ್ನಾಗಿ ಬರ್ತದೆ. ತುಂಬಾ ಚೆನ್ನಾಗಿ ಬರ್ತದೆ. ಈಗ ಒಂದೇ ಕ್ರಾಪ್ ಹಾಕಿದ್ದು ಈಗ 6 ಅಡಿ ಹೊಡಿತೀವಿ, ಬಿಟ್ರಗಾಡ್ ಆಗ್ಲಿ ಗಿಡನ 6 ಅಡಿ ಪಟ ಹೊಡಿತೀವಿ. ಮಧ್ಯೆ ಜಾಗ ವೇಸ್ಟ್ ಆಗಿ ಕಳೆ ಎತ್ತದು ಬಹಳ ಹಿಂಸೆ ಆಗ್ತದೆ. ಅದ್ರ ಮಧ್ಯೆ ಯಾವ್ದನ ಒಂದು ಈ ನೆಲದಲ್ಲಿ ಬಿಡೋ ಅಂಥದ್ದು ಅವರೆ ಗಿಡನೋ ಮೆಣಸಿನ ಗಿಡನೋ ಯಾವ್ದಾದ್ರು ನಮ್ಮ ರೈತ ಯಾವ ವೆರೈಟಿ ಆದ್ರೂ ಹಾಕ್ಬೋದು. ಹಾಕ್ಬಿಟ್ಟು ಬೆಳ್ಕೊಂಬಿಟ್ರೆ ಈಸಿ. ಪ್ಲಸ್ ಈಗಿನ ಸಿಚುವೇಶನ್ ಅಲ್ಲಿ ನೆರಳಬೇಕು. ಹಂಗಾಗಿ ನಾನು ಚಿಲ್ಲಿ ಹಾಕಿದ್ದೀನಿ. ಚಿಲ್ಲಿ ಬಹಳ ದಿನ ಇರ್ತದೆ, 6 ತಿಂಗಳಾಗದ ಆಲ್ರೆಡಿ. ಇನ್ನು ಒಂದು 3 ತಿಂಗಳು ಇರ್ತದೆ. ಇದು ಯಾವುದು ತಳಿ? ಇದು ಬಿಟ್ಟರ್ಗಾರ್ಡ್ ಬಂದು ಪ್ರಗತಿ ವೆರೈಟಿ. ಪ್ರಗತಿ ಅಂತ ಅಶೋಕ ಸೀಡ್ಸ್ ಕಂಪ್ನಿದು. ಒಂದು 400 ಪ್ಲಾಂಟ್ ಇದೆ. ಇದು ಉಲ್ಕಾ ಇದು ಬಹಳ ಖಾರ ಇರುತ್ತೆ, ಹೆವಿ ಚಿಲ್ಲಿ ಖಾರ ಇರ್ತದೆ. ಇದು 1000 ಗಿಡ ಇದಾವೆ. 1000 ಗಿಡ ಇದಾವೆ. ಓಲ್ ಒಂದು ಕಾಲಡಿಗೆ ಒಂದು ಸಸಿ ಪ್ಲಾಂಟ್ ಮಾಡಿದೆ ಇದನ್ನ. ಓಕೆ. ಇದು ಬಿಟ್ಟರ್ಗಾರ್ಡ್ನ ಆಗ್ಲಿ ಗಿಡ ಬಂದು 4 ಅಡಿಗೆ ಒಂದು ಸಸಿ. ಓಕೆ. ಟೋಟಲ್ ಆಗಿ ನಿಮಗೆ ತರಕಾರಿಗಳಂತಾನೆ ಎಷ್ಟು ಒಂದು ತಳಿಗಳು ನಿಮ್ಮಲ್ಲಿದ್ದಾವೆ? ನಮ್ಮಲ್ಲಿ ಈಗ ಸದ್ಯಕ್ಕೆ ಬೆಳೆಗಳು ಈಗ ನಮಗೆ ಕೀಳ್ತಾ ಇರೋ ಹಾರ್ವೆಸ್ಟಿಂಗ್ ಮಾಡ್ತಾ ಇರೋದು 8 ವೆರೈಟಿ ಇದಾವೆ. 8 ವೆರೈಟಿ ಇದಾವೆ. ಆಗ್ಲಿ ಗಿಡ ಇದೆ, ಟೊಮೊಟೊ ಇದೆ, ಬದನೆ ಇದೆ. ಬದನೆಲಿ 2 ವೆರೈಟಿ ಇದಾವೆ. ಹೀರೆ ಗಿಡ ಇದೆ, ಸೋರೆ ಗಿಡ ಇದೆ, ಚಿಗಡಿ ಗಿಡ ಇದೆ, ಫ್ಲಾಟ್ ಬೀನ್ಸ್ ಅಂತಾರೆ, ಚಿಗಡಿ ಗಿಡ ಇದೆ, ಅಡ್ಲು ಗಿಡ, ಸ್ನೇಕ್ ಗಾರ್ಡ್ ಇದೆ, ಪಡವಲಕಾಯಿ. ನಮ್ಮ ಜಾಗದಲ್ಲಿ ಎನಿ ಟೈಮ್ ವರ್ಷ ಪೂರ್ತಿ ಒಂದೊಂದು 10 ಕುಂಟೆಲ್ ಆದ್ರೂ ಒಂದು 7-8 ವೆರೈಟಿ ಎನಿ ಟೈಮ್ ಇದ್ದೇ ಅದು. 7-8 ವೆರೈಟಿ. ಈಗ ಕುಕುಂಬರ್ ಪ್ಲಾಂಟ್ ಮಾಡಿದೆ. ಅದು ಈಗ ಮತ್ತೆ ಇಲ್ಲಿ ಇನ್ನೊಂದು ಹೊಸ ವೆರೈಟಿ ಅದಿನ್ನ ನಮ್ಮಲ್ಲಿ ಸಿಗ್ತಾ ಇಲ್ಲ, ಕರ್ನಾಟಕದಲ್ಲಿ. ಆಂಧ್ರದಲ್ಲಿ ಸಿಗ್ತಾ ಇದೆ. ಬಳ್ಳಿ ಅವರೆ, ಮಾಮೂಲಿ ನಾವು ಹೆಬ್ಬಾಳ ಅವರೆ ನೋಡಿದ್ವಲ್ಲ ಅದೇ ಥರ ಬಳ್ಳಿ ಅವರೆ ಬಂದಿದೆ. ಅದು ಸೀಡ್ಗೆ ತೊಗೊಂಡಿದ್ದೀವಿ. ಅದೇನ ಸಿಕ್ತು ಅಂದರೆ ಕರ್ನಾಟಕದಲ್ಲಿ ಫಸ್ಟ್ ನಾವೇ ಹಾಕ್ತೀವಿ ಬಳ್ಳಿ ಅವರೆ. ಸೊ ಮಾಮೂಲಿ ಚಿಗಡಿಕಾಯಿ, ಅವರೆಕಾಯಿ, ಫ್ಲಾಟ್ ಬೀನ್ಸ್ ನೋಡಿದ್ದೀರಾ? ಹೌದು. ಏನು ಸೊಗಡಿತ್ತೋ ಅದೇ ಸೊಗಡು, ಅದೇ ಅವರೆಕಾಯಿ, ಬಳ್ಳಿ ಅವರೆ. ಓಕೆ. ಈ ಹಂತದಲ್ಲಿ ಮತ್ತೆ ಇನ್ನೊಂದು ಕೇಳ್ಬೇಕು ನಾನು. ಸೊ ಅಂದ್ರೆ ವರ್ಷ ಪೂರ್ತಿ ನಿಮಗೆ ನಿಮ್ಮ ಜಾಗದಲ್ಲಿ ದಿನಂಪ್ರತಿ ಅನ್ನಂಗೆ ತರಕಾರಿಗಳು ಇರ್ತವೆ? ಹೌದು, ಇರ್ತದೆ. ದಿನ ಹಾರ್ವೆಸ್ಟ್ ಮಾಡೇ ಮಾಡ್ತೀವಿ. ದಿನ ಹಾರ್ವೆಸ್ಟ್ ಮಾಡೇ ಮಾಡ್ತೀರಾ? ದಿನ ಹಾರ್ವೆಸ್ಟ್ ಮಾಡೇ ಮಾಡ್ತೀವಿ. ದಿನಾನೂ ಸಪ್ಲೈ ಕೊಡ್ತೀವಿ ನಾವು. ಓಕೆ. ಹಂಗಾಗಿ ಒಂದು ದಿನಕ್ಕೆ ಕಮ್ಮಿ ಅಂದರೆ ಒಂದು 3-4 ಸಾವಿರ ಆದ್ರೂ ನೋಡ್ಲೇಬೇಕು. 3-4 ಸಾವಿರ ನೋಡ್ಲೇಬೇಕು ಹಣ. ಹೌದು. ನಮ್ಗೆ ಲೇಬರು, ನಮ್ ಕಾಸ್ಟು. ಈಗ ನಾವೇನೇ ಕೆಲ್ಸಕ್ಕೆ ಹೋಗಿದ್ರೆ ಒಂದು ದಿನಕ್ಕೆ 1,000 ಅಂದ್ರೆ ತಿಂಗಳು 30,000 ಆಗ್ತದೆ. ಮಿನಿಮಮ್ 3-4 ಸಾವಿರ ಅದನ್ನ ನೋಡ್ಲಿಲ್ಲ ಅಂದ್ರೆ ಈಗಿನ ಕಾಂಪಿಟೇಟಿವ್ ಫೀಲ್ಡು ಜನ್ರೇಷನ್ನು, ಈಗ ಖರ್ಚು ವೆಚ್ಚಗಳು ನೋಡೋದಾದ್ರೆ ಅಷ್ಟು ನೋಡ್ಲೇಬೇಕು. ಆದಾಯ ಎಲ್ಲ ಲೆಕ್ಕ ಹಾಕಕ್ಕಲ್ಲ, ಮಿನಿಮಮ್ 3-4 ಸಾವಿರ ನೋಡ್ಲೇಬೇಕು. ಅಲ್ಲ, ನಾನು ಆದಾಯ ಯಾವುದೇ ರೈತರ ಹತ್ರ ನಾವು ಕೇಳೋದು ಇಲ್ಲ.
ಏನಕ್ಕಂದ್ರೆ ಅದು ನಾವು ಲೆಕ್ಕನೇ ಇಕ್ಕಿರಲ್ಲ ರೈತರು. ಇನ್ನೊಂದು ಹಾ. ನಾನೇನಕ್ಕೆ ಆದಾಯ ಕೇಳಲ್ಲ ಅಂದ್ರೆ ಹಾ. ರೈತರ ಕಷ್ಟ ಎಷ್ಟಿರುತ್ತಲ್ಲ ಹಾ. ಆ ಕಷ್ಟನ ನಾವು ಲೆಕ್ಕ ಹಾಕಕ್ಕಾಗಲ್ಲ ಕರೆಕ್ಟ್ ಅಲ್ವಾ. ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅದನ್ನ ನಾವು ಬೆಲೆ ಕಟ್ಟಕ್ಕಾಗಲ್ಲ. ರೈತಂಗೆ ಅದು ಬೆಲೆ ಕಟ್ಟಕ್ಕೂ ಆಗಲ್ಲ. ಈಗ ಟೊಮೊಟೊ ರೇಟ್ ಇಲ್ಲ ನೋಡಿ. ಈಗ ಟೊಮೊಟೊ ಬಂದಿದೆ ಆಲ್ರೆಡಿ. ಟೊಮೊಟೊ ಮಾರ್ಕೆಟ್ ಅಲ್ಲಿ 7-8 ರೂಪಾಯಿ ಇದೆ ಈಗ. 7-8 ರೂಪಾಯಿ ಇದೆ. ನಮ್ಮ ಮಾಧ್ಯಮಗಳು ಕೆಂಪು ಸುಂದರಿ 100 ರೂಪಾಯಿ ಆಗೋಯ್ತು ಅಂತ ವೈಭವೀಕರಿಸ್ಬಿಡ್ತಾರೆ ಕೆಲವೊಂದ್ಸಲಿ. ಹೌದು. ನಿಮ್ಮನ್ನು ಸೇರಿಸಿ ಹೇಳ್ತಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ್ರಿ. ಹೌದು ಹೌದು. ಏನಾಗ್ತದೆ ಅಂದ್ರೆ ನೋಡಿ, ಈಗ ಟೊಮೊಟೊ ನೋಡಿ ಇದು ಬಹಳ ಚೆನ್ನಾಗಿ ಬಂದಿದೆ. ಈ ಸೀಸನಲ್ಲೇ ಹಂಗೆ ಬಂದ್ಬಿಡ್ತದ ಏನೋ ನಮ್ಗೆ ಗೊತ್ತಾಗ್ತಿಲ್ಲ ಅಲ್ವಾ. ಭಾಳ ಚೆನ್ನಾಗಿ ಬಂದಿದೆ, ಅದ್ರ ರೇಟ್ ಇಲ್ಲ. ಇದು 2000 ಗಿಡ, ಇದಕ್ಕೆ ಕಮ್ಮಿ ಅಂದ್ರೆ 40,000 ಖರ್ಚಾಗುತ್ತೆ. ಪ್ರಾಬ್ಲಮ್ ಎಲ್ಲ ಬೆಳೆದು ಕಮ್ಮಿ ಆಯ್ತು ಅಂತ ಹೇಳ್ತೀರಾ, ಹೇಗೆ? ಈಗ ಈಗ ನಮ್ಮ ಕರ್ನಾಟಕದಲ್ಲಿ ಬೆಳೆದಿರೋದು ಕಮ್ಮಿ. ಮಹಾರಾಷ್ಟ್ರ ನಾಸಿಕಿಂದ ಎಕ್ಸ್ಪೋರ್ಟ್ ಆಗ್ತದೆ ನಮ್ಮ ಭಾಗಕ್ಕೆ, ನಮ್ಮ ಕರ್ನಾಟಕಕ್ಕೆ. ಅಲ್ಲಿ ಕೆಜಿ 2 ರೂಪಾಯಿ 3 ರೂಪಾಯಿ ಅಂತ. ಇಲ್ಲಿನ ರೈತರು ಬೆಳೆದಿರೋದನ್ನ ತಗೊಳ್ಳೋರೇ ಇಲ್ಲ. ಇಲ್ಲಿ ನಾವು 10 ರೂಪಾಯಿ ಅಂದ್ರೆ ಅಲ್ಲಿ 2 ರೂಪಾಯಿ ಸಿಗ್ತದೆ ಅಂತಾರೆ. ಏನ್ ಮಾಡೋದು? ಇದಕ್ಕೆ 40,000 ಖರ್ಚಾಗದೆ. ಬಟ್ ಟಾಪ್ 1 ಕ್ವಾಲಿಟಿ ಇದು. ತಳಿ ಮಾತ್ರ ಸಖತ್ ಟಾಪ್ ಕ್ವಾಲಿಟಿ ಇದು. ಜೈವ ಅನ್ನೋ ತಳಿ ಹಾಕಿದ್ದು, ಇದನ್ನ ಚೆನ್ನಾಗಿ ಬಂದಿದೆ. ನೋಡೋಣ, ಇನ್ನೊಂದು 15 ಡೇಸ್ ಇರೋದ್ರಿಂದ ರೇಟ್ ಸಿಗ್ಬೋದು ಅಲ್ವಾ. ಸಿಕ್ಕಿದ್ರೆ ಒಂದು ನಾರ್ಮಲ್ ಒಂದು 15-20 ರೂಪಾಯಿ ಸಿಕ್ಕಿದ್ರೆ 1 ಲಕ್ಷಕ್ಕೇನು ಮೋಸ ಆಗಲ್ಲ ಇದು. 1 ಲಕ್ಷ 100%. ಬಟ್ ಅದೇ ನಾವು ಲಾಭ ನಷ್ಟ ಅಂತ ನೋಡಿದಾಗ ನಷ್ಟ. ಇವತ್ತಿನ ಪರಿಸ್ಥಿತಿಗೆ ಲೆಕ್ಕ ಹಾಕೊಂಡ್ರೆ ಇದು ನಷ್ಟ. ಹೌದು. ನೋಡೋಣ ಏನಾಗ್ತದೆ ಅಂತ ಕಾಯ್ದು. ಹೌದು, ತುಂಬಾ ಚೆನ್ನಾಗಿದೆಲ್ಲ ಕಾಯಿಗಳು, ಸಖತ್ ಕಚ್ಚಿದೆ. ಒಂದು ಗಿಡದಲ್ಲಿ ಒಂದು 7-8 kg ಕತ್ತಿದೆ. ನಾನು ಟೊಮೊಟೊ ಹಾಕ್ತಾಗ ಯಾಕೋ ನನ್ನ ಬ್ಯಾಡ್ ಲಕ್ ಏನೋ ರೇಟ್ ಯಾವಾಗಲೂ ಡೌನ್ ಆಗ್ತದೆ. 1 ವರ್ಷದ ಮುಂಚೆನೂ ಟೊಮೊಟೊ ಹಾಕಿದ್ದೆ, ಸೇಮ್ ಇದೇ ಟೈಮ್ ಕ್ರಾಪು, ರೇಟ್ ಇರಲಿಲ್ಲ. ಅದೇ ಮಾರ್ಚ್ಗೆ ಹಾಕಿದ್ದೆ, 1,000-1,500 ತನಕ ಹೋಗಿತ್ತು. ಟೊಮೊಟೊ ಬೆಳೆಗಾರರಿಗೆ ಏನಂದರೆ ಮಾರ್ಚ್ 15th ಆನ್ವರ್ಡ್ಸ್ ಟೊಮೊಟೊ ಹಾಕಿದ್ರೆ ಬೆಳೆ. ನಾನು ಈ ಹಂತದಲ್ಲಿ ಇನ್ನೊಂದು ಕ್ವಶನ್ ಕೇಳಬೇಕು. ನೀವೊಂದು 7-8 ಥರದ್ದು ವೆರೈಟೀಸ್ ಆಫ್ ತರಕಾರಿ ನಿಮ್ಮ ತೋಟದಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ, ಈ ತರಕಾರಿಗಳನ್ನ ಇಂತಿಂಥ ಸೀಸನಲ್ಲಿ ಇಂತಿಂಥದ್ದೇ ಹಾಕಬೇಕು, ಇಂತಿಂಥದ್ದು ಹಾಕಿದರೆ ಉಪಯೋಗ ಆಗುತ್ತೆ, ಲಾಭ ಆಗುತ್ತಂತನೋ, ಅಥವಾ ಬೇರೆ ಯಾವ್ದಾದ್ರು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹಾಕ್ತೀರಾ ಅಥವಾ ಹೇಗೆ? ಹೌದು, ಮೈಂಡ್ ಸೆಟ್ ಇಟ್ಕೊಂಡು ಹಾಕಬೇಕು. ಇಲ್ಲಾಂದ್ರೆ ಕಷ್ಟ. ಈಗ ಸಾವಂತಿಗೆನ ಡಿಸೆಂಬರ್ ತಿಂಗಳಲ್ಲಿ ಪ್ಲಾಂಟ್ ಮಾಡೋದು, ಎಲ್ಲ ಲೈಟಿಂಗ್ಸ್ ಕೊಟ್ಟರೆ ಅದು ಲಾಭ ಆಗ್ತದೆ. ಇದು ಮಾಮೂಲಿ ಬಿಟ್ಟರ್ ಗಾರ್ಡ್, ಇದು ಆಗಲಕಾಯಿ ಇದೆಯಲ್ಲ, ಅದು ವರ್ಷ ಪೂರ್ತಿ ಬೆಳೆ. ಯಾವಾಗ ಹಾಕಿದ್ರು ನಾರ್ಮಲ್ ರೇಟ್ ಇದ್ದೇ ಇರ್ತದೆ, 25-30 ರೂಪಾಯಿ ಕೆಜಿ ಇದ್ದೇ ಇರ್ತದೆ. ಅದನ್ನ ಯಾವಾಗ ಬೇಕಾದ್ರೂ ಬೆಳಿಬೋದು. ಈ ಟೊಮೊಟೊ ಆಗೋದಾದ್ರೆ ಮಾರ್ಚಿಂದ ಏಪ್ರಿಲ್ ಎಂಡ್ವರೆಗೂ ಹಾಕಬೇಕು ಟೊಮೊಟೊನ. ಏಪ್ರಿಲ್ ಎಂಡ್ವರೆಗೂ ಟೊಮೊಟೊ ಹಾಕಬೇಕು. ಇನ್ನ ಪಡವಲಕಾಯಿ ಯಾವಾಗ ಬೇಕೋ ಬೆಳ್ಕೊಬೋದು. ಕೆಲವೊಂದು ಬೆಳೆ, ಈ ಮೆಣಸಿನ್ಕಾಯಿ ಚಿಲ್ಲಿ ಇದೆಯಲ್ಲ, ಅದು ಇನ್ಮೇಲೆ ಬತ್ತು ಅಂದ್ರೆ 80 ರೂಪಾಯಿ 100 ರೂಪಾಯಿ ಕೆಜಿ ಆಗೋಗ್ತದೆ. ಅದನ್ನ ನೆರಳಲ್ಲಿ ಹಾಕ್ಬೇಕು. ಅದನ್ನ ಏನಿದ್ರು ಡಿಸೆಂಬರ್ ತಿಂಗಳು ಪ್ಲಾಂಟಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಫೆಬ್ರವರಿಗೆಲ್ಲ ಶಾಂಪಲ್ ಆಗೋಗ್ತದೆ. ಅದೆಲ್ಲ 65 ಡೇಸ್ ಕ್ರಾಪ್. ಈ ಪಡವಲಕಾಯಿ, ಸೋರೆಕಾಯಿ ಇಂಥವೆಲ್ಲ, ಅವನ್ನ ಸೋರೆಕಾಯಿನ ಮಾತ್ರ ಈ ಜನವರಿ ತಿಂಗಳಿಗೆ ಪ್ಲಾಂಟ್ ಮಾಡ್ಕೊಬೇಕು. ವೆದರ್ ಕೋಲ್ಡ್ ಇದ್ದಾಗ ಜನ ತಿನ್ನಲ್ಲ, ನೆಗಡಿ ಆಗ್ತದೆ ಅಂತಾರೆ ಸೋರೆಕಾಯಿಂದ. ಜನವರಿ ತಿಂಗಳಲ್ಲಿ ಪ್ಲಾಂಟ್ ಮಾಡ್ಕೊಂಡ್ರೆ ಮಾರ್ಚ್ 15th ಎಂಡ್ ಮೇಲೆ ಬರುತ್ತೆ, ರೇಟ್ ಆಗ್ತದೆ. ಸೋರೆಕಾಯಿ ಭಾಳ ಅದು ಚೀಪೆಸ್ಟ್ ಈಸಿಯೆಸ್ಟ್ ಬೆಳೆ ಅಂದರೆ ಸೋರೆ ಗಿಡ ಅಲ್ವಾ. ಔಷಧಿ ಗೊಬ್ಬರ ಏನೂ ಕೊಡಲಿಲ್ಲ ಅಂದ್ರೂ ಬರ್ತದೆ. ನಮ್ದೊಂದು ಸ್ವಲ್ಪ ಇದೆ, ಅಲ್ಲಿ ನಾನು ಬೇಕಾದ್ರೆ ತೋರಿಸ್ತೀನಿ ಅದನ್ನು. ಎಷ್ಟು ನೀಟಾಗಿ ಬಂದಿದೆ ಅಂದರೆ ಆಲೇ 2 ತಿಂಗಳಿಂದ ಕೀಳ್ತಲೇ ಇದ್ದೀವಿ. ರೇಟ್ ಇಲ್ಲ, ಆದರೆ ಮೊದಲು ರೇಟ್ ಇತ್ತು, ಈಗ ರೇಟ್ ಡೌನ್ ಆಗಿಬಿಟ್ಟಿದೆ. ಇನ್ನೊಂದು 15 ದಿನ ಹೋದ್ಮೇಲೆ ರೇಟ್ ಆಗ್ತದೆ. ಕೆಲವೊಂದು ಬೆಳೆನ ಇಂಥ ಟೈಮಲ್ಲೇ ಹಾಕಬೇಕು. ಎಲ್ಲ ಟೈಮಲ್ಲೂ ಬೆಳೆಯೋಕೆ ಹೋಗ್ಬಾರ್ದು. ಆಯಾ ಕಾಲಘಟ್ಟದಲ್ಲಿ ಈಗ ಮೆಣಸಿನ ಗಿಡ ಇನ್ಮೇಲೆ ಹಾಕಿದ್ರೆ ಬರೋದೇ ಇಲ್ಲ. ಅದು ಬಿಸಿಲು ಹೆಚ್ಚಾದರೆ 35 ಡಿಗ್ರಿ ಟೆಂಪ್ರೇಚರ್ ದಾಟಿದ್ರೆ ಮೆಣಸಿನ ಗಿಡ ಬರೋದಿಲ್ಲ. ರಿಂಗ್ ಬೀನ್ಸ್ ಬರೋದಿಲ್ಲ, ನಾಟಿ ಬೀನ್ಸ್ ಬರೋದಿಲ್ಲ. ಅವ್ಯಾವು ಹಾಕ್ಬಾರ್ದು ಈ ವೆದರ್ಗೆ.